Hello dear students, welcome to Sing Style of Maths. ಸೊ ನಾವು ಇಂಟಿಗ್ರೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಇನ್ ಪ್ರೀವಿಯಸ್ ಲೆಕ್ಚರ್ 7.4 ಎಕ್ಸಸೈಸ್ನ ನಾನು ಮುಗಿಸಿದ್ದೆ. ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ವಾಚ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ಲಿ ಆ ಲಿಂಕ್ ಓಪನ್ ಆಗಿಬಿಟ್ಟು ಎಲ್ಲಿಗೆ ಹೋಗ್ತೀರಾ, ಪ್ಲೇ ಲಿಸ್ಟ್ ಇದೆಯಲ್ಲ ಇಂಟಿಗ್ರೇಷನ್ ಚಾಪ್ಟರಿಂದು, ಅದಕ್ಕೆ ಹೋಗ್ತೀರಾ ಡೈರೆಕ್ಟಾಗಿ. ಓಕೆ, ಸೊ ಯು ಕ್ಯಾನ್ ವಾಚ್ ಆಲ್ ದ ಲೆಕ್ಚರ್ಸ್, ದೇ ಆರ್ ಅವೈಲೇಬಲ್, ರೈಟ್? ಆ್ಯಂಡ್ ದೆನ್ ಟುಡೇಸ್ ಟಾಪಿಕ್ ಈಸ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಇದು ಬಂದ್ಬಿಟ್ಟು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ನೀಟಾಗಿ ಕೇಳಿಸ್ಕೊಳ್ಳಿ, ಯಾಕಂದರೆ ಕಾನ್ಸೆಪ್ಟ್ ಒನ್ ಟೈಮ್ ನೀಟಾಗಿ ಕೇಳಿಸ್ಕೊಂಡ್ರಿ ಅಂತ ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಂಥದ್ದೇ ಕೊಡಲಿ ಯು ಕ್ಯಾನ್ ಈಸಿಲಿ ಡೂ ಇಟ್. ಬಟ್ ಕಾನ್ಸೆಪ್ಟೇ ಗೊತ್ತಿಲ್ಲ, ಬಹೆಟ್ ಮಾಡ್ತೀನಿ ಅಂತ ಅಂದರೆ ಯು ಥಿಂಕ್ ಬೈ ಯೋರ್ ಸೆಲ್ಫ್ ಎಷ್ಟಂತ ಬಹೆಟ್ ಮಾಡ್ತೀರಾ. ಓಕೆ, 1 or 2 ಪ್ರಾಬ್ಲಮ್ಸ್ ಇಲ್ಲ, ಸೋ ಮೆನಿ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್. ಈ ಚಾಪ್ಟ್ರಲ್ಲಿ ಇದನ್ನು ಬಹ್ಯಾಟ್ ಮಾಡಿದ್ರೆ ಈ ಟಾಪಿಕಲ್ಲಿ ಬಹ್ಯಾಟ್ ಮಾಡಿದ್ರೆ ನೆಕ್ಸ್ಟ್ ಟಾಪಿಕಲ್ಲಿ ಮತ್ತೆ ಬಹ್ಯಾಟ್ ಮಾಡ್ತೀರಾ, ಮತ್ತೆ ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಆಲ್ ಟುಗೆದರ್ ಎಷ್ಟು ಪ್ರಾಬ್ಲಮ್ಸ್ ನೀವು ನೆನ್ಪಿಟ್ಕೊಳಕ್ಕಾಗುತ್ತೆ? ನಾಟ್ ಪಾಸಿಬಲ್. ಬಟ್ ಮೆಥಡ್ ಒನ್ ಟೈಮ್ ನೆನ್ಪಿಟ್ಕೊಂಡ್ರೆ ಎಂಥ ಪ್ರಾಬ್ಲಮ್ ಬಂದರೂ ಕೂಡ ಆ ಮೆಥಡಿಂದ ನೀವು ಮಾಡ್ಬೋದು. ಓಕೆ, ರೈಟ್. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಟಾಪಿಕ್, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಸೊ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಫಸ್ಟು ನೇಮ್ ತಿಳ್ಕೊಳೋಣ, ನೇಮಿನ ಮೀನಿಂಗ್ ತಿಳ್ಕೊಳೋಣ. ಓಕೆ, ಇಂಟಿಗ್ರೇಷನ್ ಅಂದರೆ ನಿಮಗೆ ಗೊತ್ತಿದೆ, ಯಾವುದೋ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಏನೋ ಒಂದು ಅದನ್ನು ಇಂಟಿಗ್ರೇಟ್ ಮಾಡ್ತೀರಾ, ಕರೆಕ್ಟಾ? ಗೊತ್ತಿದೆ. ಫ್ರ್ಯಾಕ್ಷನ್ಸ್ ಅಂದರೆ ಗೊತ್ತಿದೆ. ಓಕೆ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್, ಈ ವರ್ಡ್ ಇದೆಯಲ್ಲ ಪಾರ್ಷಿಯಲ್, ಇದು ನಿಮಗೆ ಹೊಸದು. ಈಗ ಫಸ್ಟ್ ಏನು ಮಾಡ್ತೀನಿ ನಾನೀಗ ಅಂದರೆ ನಿಮಗೆ ನಂಬರ್ಸ್ ಅಂದರೆ ನೀವು ಆಲ್ಜಿಬ್ರಾದಲ್ಲಿ ಅರ್ಥಮೆಟಿಕಲ್ಲಿ ಪ್ರೀವಿಯಸ್ಸಲ್ಲಿ ನಿಮ್ಮ ಲೋಯರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಲ್ಲ ಅದನ್ನು ನಾನು ನಿಮಗೆ ನೆನಪು ಮಾಡಿಸ್ತೀನಿ. ಓಕೆ, ಅದರಿಂದ ರಿಲೇಟ್ ಮಾಡಿಬಿಟ್ಟು ಇಂಟಿಗ್ರೇಷನಿಗೆ ಬರೋಣ, ಕ್ಯಾಲ್ಕುಲಸ್ ಪಾರ್ಟಿಗೆ ಬರೋಣ. ಓಕೆ, ಸೊ ಫಸ್ಟು ಇಂಟಿಗ್ರೇಷನ್ ಮರ್ತೋಗಿ. ಫ್ರ್ಯಾಕ್ಷನ್ ಅಂದರೆ ನಿಮಗೆ ಗೊತ್ತಿದೆಯಾ, ಯಾವುದೋ ಒಂದು ನಂಬರು ಡಿವೈಡೆಡ್ ಬೈ ಇನ್ನೂ ಒಂದು ನಂಬರ್ ಇದ್ದರೆ ಇದನ್ನು ನಾವೇನಂತ ಕರಿತೀವಿ? ಫ್ರ್ಯಾಕ್ಷನ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಮೇಲ್ಗಡೆ ಏನು ಬರ್ದಿದ್ದೀರಲ್ಲ ಇದನ್ನೇನಂತ ಕರಿತೀರಿ? ನ್ಯೂಮರೇಟರ್. ಓಕೆ, ಇಲ್ಲಿ ಕೆಳಗಡೆ ಬರೆದಿರುವಂತಹ ನಂಬರಿಗೆ ಏನಂತ ಕರಿತೀರಿ? ಡಿನಾಮಿನೇಟರ್. ಓಕೆ, ಒಂದು ನಿಮಿಷ, ರೈಟ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಬ್ಯಾಕ್ಗ್ರೌಂಡು. ರೈಟ್, ಈಗೇನು ಹೇಳ್ತಿದ್ದೆ ನಾನು? ಈ ಮೇಲ್ಗಡೆ ಇರುವಂಥ ನಂಬರ್ನ ನಾವೇನಂತೀವಿ? ನ್ಯೂಮರೇಟರು. ಕೆಳಗಡೆ ಇರೋ ನಂಬರ್ನ ಏನಂತೀರಾ? ಡಿನಾಮಿನೇಟರು. ಆ್ಯಂಡ್ ಈ ಲೈನ್ ಇದೆಯಲ್ಲ ಇದನ್ನು ಏನಂತ ಅಂತೀರಾ? ಫ್ರ್ಯಾಕ್ಷನ್ ಬಾರ್. ಓಕೆ, ಇದೆಲ್ಲ ನೀವು ಲೋಯರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರ, ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದನ್ನೇ ರಿಲೇಟ್ ಮಾಡಿಕೊಂಡು ನಾನು ನಿಮಗೆ ಏನಂತಾರೆ ಇಂಟಿಗ್ರೇಷನ್ ಕ್ಯಾಲ್ಕುಲಸ್ ಪಾರ್ಟ್ ಇದೆಯಲ್ಲ ಅದನ್ನು ಹೇಳ್ಕೊಡ್ತೀನಿ, ಅವಾಗ ಈಸಿ ಆಗುತ್ತೆ ನಿಮಗೆ. ಓಕೆ, ರೈಟ್. ಓಕೆ, ಸೊ ಇಲ್ಲಿ ನೋಡಿ, ನ್ಯೂಮರೇಟರ್ ಆಯಿತು, ಡಿನಾಮಿನೇಟರ್ ಆಯಿತು, ಫ್ರ್ಯಾಕ್ಷನ್ ಬಾರ್ ಆಯಿತಾ? ಇದನ್ನು ನೀವೇನಂತ ಕರಿತೀರಾ? ಫ್ರ್ಯಾಕ್ಷನ್. ಓಕೆ, ಇದನ್ನೇನಂತ ಕರಿತೀರಿ? ಸೊ ಈ ಪ್ಯಾಟರ್ನಲ್ಲಿರುವಂಥ ನಂಬರ್ಸಿಗೆ ನಾವೇನಂತ ಕಲ್ತಿದ್ವಿ? ಫ್ರ್ಯಾಕ್ಷನ್ ಅಂತ ಕರಿತೀವಿ ಅಂತ ಕಲ್ತಿದ್ವಿ, ಹೌದಾ? ರೈಟ್. ಈಗ ಈ ಫ್ರ್ಯಾಕ್ಷನಲ್ಲಿ ನಾವು ಇನ್ನೊಂದು ಕಲ್ತಿರೋದೇನು ಅಂತಂದರೆ ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್. ಇದು ನಿಮಗೆ ಬರುತ್ತೆ, ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕಾದ್ರೆ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಹೇಳ್ತಾರೆ ಫಸ್ಟು ಯೂಶಲಿ, ಹೌದಾ? ಪ್ರಾಪರ್ ಇದ್ದರೆ ಈ ಥರ ಪ್ರೊಸೀಡ್ ಆಗಿ, ಇಂಪ್ರಾಪರ್ ಇದ್ದರೆ ಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊಳ್ರಿ ಅಂತೆಲ್ಲ ಹೇಳ್ತಾರೆ. ಸೊ ಫಸ್ಟ್ ನಿಮಗೆ ನಂಬರ್ಸಲ್ಲಿ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ಗೊತ್ತಿದ್ರೆ ಇದರಲ್ಲಿ ನೀವು ಈಸಿಯಾಗಿ ರಿಲೇಟ್ ಮಾಡ್ಕೊತೀರಾ, ಹೌದಾ? ಸೊ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು? ಸಿಂಪಲ್ಲು, ಯಾವ ಫ್ರ್ಯಾಕ್ಷನ್ಸಲ್ಲಿ ನ್ಯೂಮರೇಟರು ಸಣ್ಣದಿರುತ್ತೆ, ಡಿನಾಮಿನೇಟರ್ ದೊಡ್ಡ ನಂಬರ್ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಜೊತೆಗೆ ಹೌದು, ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಕಂಡೀಷನ್ ಯಾವಾಗಲೂ ಬರೀಲೇಬೇಕು, ಮರಿಬಾರ್ದು ಇದನ್ನು. ಓಕೆ, ಸೊ ದಟ್ ಈಸ್ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0, ಇದು ಬರೀಲೇಬೇಕು. ಅದು ಯಾವುದಾದ್ರೂ ಫಾರ್ಮ್ಯಾಟಲ್ಲಿ ನೀವು ಫಾರ್ಮ್ಯಾಟ್ ಅಂತೀನಿ, ಅದು ಯಾವುದಾದ್ರೂ ಕಾನ್ಸೆಪ್ಟ್ ನೀವು ಬರೀರಿ. ಇಟ್ ಕ್ಯಾನ್ ಬಿ ಕ್ಯಾಲ್ಕುಲಸ್, ಇಟ್ ಕ್ಯಾನ್ ಬಿ ಅಲ್ಜಿಬ್ರಾ, ಇಟ್ ಕ್ಯಾನ್ ಬಿ ಎನಿ ಅದರ್ ಟಾಪಿಕ್. ವೆನ್ ಎವರ್ ಯು ರೈಟ್ ಸಮಥಿಂಗ್ ಡಿವೈಡೆಡ್ ಬೈ ಎನದರ್, ದ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅನ್ನೋದು ಯೂನಿವರ್ಸಲ್, ಅದು ಬರೀಲೇಬೇಕು. ಅರ್ಥ ಆಯ್ತಲ್ಲ? ರೈಟ್. ಈಗ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಅಂದರೆ ಏನು? ನ್ಯೂಮರೇಟರು ಡಿನಾಮಿನೇಟರ್ಗಿಂತ ಸಣ್ಣದಿರಬೇಕು. ಇಂಪ್ರಾಪರ್ ಅಂದರೆ ಏನು? ರಿವರ್ಸ್, ಸಿಂಪಲ್, ನ್ಯೂಮರೇಟರು ದೊಡ್ಡದಿರುತ್ತೆ ಆ್ಯಸ್ ಕಂಪೇರ್ಡ್ ಟು ಡಿನಾಮಿನೇಟರ್. ಅಂದರೆ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ರೈಟಿಂಗ್ 5/7, ಇಟ್ ಈಸ್ ಪ್ರಾಪರ್, ಯಾಕಂದರೆ ನ್ಯೂಮರೇಟರ್ ಸಣ್ಣದಿದೆ, ಡಿನಾಮಿನೇಟರ್ ದೊಡ್ಡದಿದೆ, ಸೊ ದಟ್ ಈಸ್ ಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಅಂತ ಅಂದರೆ ಸಪೋಸ್ ಐ ಆಮ್ ರೈಟಿಂಗ್ 10/3, ಇಂಪ್ರಾಪರ್ ಆಯಿತಾ? ರೈಟ್. ಸೊ ಯಾಕೆ? ನ್ಯೂಮರೇಟರ್ ದೊಡ್ಡದಿದೆ, ಡಿನಾಮಿನೇಟರ್ ಸಣ್ಣದಿದೆ. ಅರ್ಥ ಆಯ್ತಲ್ಲ? ಸೊ ನೀವು ನೆನ್ಪಿಟ್ಕೋಬೇಕು, ಎಲ್ಲಿ ನಿಮಗೆ ನ್ಯೂಮರೇಟರು ಡಿನಾಮಿನೇಟರಲ್ಲಿ ನ್ಯೂಮರೇಟರ್ ಸಣ್ಣದು ಬಂತು ದಟ್ ಈಸ್ ಪ್ರಾಪರ್, ನ್ಯೂಮರೇಟರ್ ದೊಡ್ಡದು ಬಂತು ಅಂದರೆ ಇಂಪ್ರಾಪರ್. ಈಗ ಇದರಲ್ಲಂತೂ ತೊಂದರೆ ಇಲ್ಲ ನಮಗೆ. ಓಕೆ, ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಪ್ರಾಪರ್ ಅಂದರೆ ಏನು? ಇಟ್ ಈಸ್ ಸಿಂಪ್ಲೆಸ್ಟ್ ಫಾರ್ಮ್.
ಇಂಪ್ರಾಪರ್ ಅಂದ್ರೆ ಏನು, ಇಟ್ ಈಸ್ ನಾಟ್ ದ ಸಿಂಪ್ಲೆಸ್ಟ್ ಫಾರ್ಮ್. ಇದು ಇನ್ನೂ ಡಿವೈಡ್ ಮಾಡ್ಬೋದು. 3 1 3 3 9 ಹೋಗ್ತಾ ಇದೆ ತಾನೆ, ಇನ್ನೂ ಎಲ್ಲ ಒಂದು ಕಡೆ ಡಿವೈಡ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಂಪ್ರಾಪರ್ನ ನಾನು ಪ್ರಾಪರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹೌ ಡು ವಿ ಡೂ ಇಟ್? ವೆರಿ ಸಿಂಪಲ್. ಡಿವಿಷನ್ ಮೆಥಡ್ ನಿಮಗೆ ಗೊತ್ತಿರುತ್ತೆ. 3 10 3 3 ಎಷ್ಟು 9, ರಿಮೈಂಡರ್ 1. ನಮಗೆ ಗೊತ್ತಿದೆ ರಿಮೈಂಡರ್ ಥಿಯರಮ್ ಇಂದ ನಾವೇನು ಬರಿತೀವಿ ಹೇಳಿ, ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಡಿವಿಡೆಂಡ್ ಅಂದರೆ ಯಾವುದನ್ನ ನೀವು ಡಿವೈಡ್ ಮಾಡ್ತಾ ಇದ್ದೀರಾ, 10ನ. ಡಿವೈಸರ್ ಅಂದರೆ ಯಾವುದರಿಂದ ಡಿವೈಡ್ ಮಾಡ್ತಿದ್ದೀರಾ, 10ನ ಡಿವೈಡ್ ಮಾಡ್ತಿದ್ದೀರಾ ಯಾವುದರಿಂದ, 3ಇಂದ. ಸೊ 3 ಇಂಟು ಕೋಶಂಟ್ ಅಂದರೆ ಈ ಕಡೆ ಬಂದಿರುವ ನಂಬರ್ ಇದೆಯಲ್ಲ ಇದು ಕೋಶಂಟು, ಪ್ಲಸ್ ರಿಮೈಂಡರ್ ಅಂತ ಅಂದರೆ ಉಳಿದಿರುವಂಥದ್ದು 1. ರೈಟ್? ಸೊ ಯೂಸಿಂಗ್ ರಿಮೈಂಡರ್ ಥಿಯರಮ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಸಿಂಪಲ್ ರೈಟ್? ಸೊ ಈಗ ಇದನ್ನು ನಾನು ಈ ಇಂಪ್ರಾಪರ್ ಫ್ರ್ಯಾಕ್ಷನ್ನ ಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿ ಬರಿಬೇಕು ಅಂದರೆ ಹೇಗೆ ಬರಿತೀನಿ? ವೆರಿ ಸಿಂಪಲ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. 10/3 ಈಸ್ ಈಕ್ವಲ್ ಟು ಒಂದು ಹೋಲ್ ಪಾರ್ಟ್ ಇದೆಯಲ್ಲ ಅದನ್ನು ಬರೆದು, ಓಕೆ, ಅಂದರೆ ನಿಮ್ಮ ಕೋಶಂಟ್ ಇದೆಯಲ್ಲ ಅದನ್ನು ಬರೀರಿ, ಪ್ಲಸ್ ರಿಮೈಂಡರ್ ಡಿವೈಡೆಡ್ ಬೈ ನಿಮ್ದೇನು ವ್ಯಾಲ್ಯೂ ಇತ್ತಲ್ಲ ಅದನ್ನು ಹ್ಯಾಸ್ ಇಟ್ ಈಸ್ ಬರೀರಿ. ಇಲ್ಲಿ 3 2 ಟೈಮ್ಸ್ ಬಂದಿರೋದ್ರಿಂದ ಕನ್ಫ್ಯೂಸ್ ಆಗ್ತಿರ್ಬೋದು ಅನಿಸುತ್ತೆ. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಯುವರ್ ರೆಫರೆನ್ಸ್. ಸಪೋಸ್ ಒಂದು ನಂಬರ್ ದೊಡ್ಡದು ತಗೊಳ್ಳೋಣ, 39 ತಗೊಂಬಿಡೋಣ, ಡಿವೈಡ್ ಬೈ 3 ಮಾಡೋಣ. 3ಇಂದ ಓಕೆ 3ಇಂದ ಫುಲ್ ಡಿವೈಡ್ ಆಗಿಬಿಡುತ್ತಲ್ಲ, ಡಿವೈಡ್ ಆಗಬಾರ್ದು. ಓಕೆ 5 ತಗೊಳ್ಳೋಣ. 39 ಡಿವೈಡೆಡ್ ಬೈ 5 ಇದು ಕೂಡ ಇಂಪ್ರಾಪರ್ನ ಪ್ರಾಪರಿಗೆ ಕನ್ವರ್ಟ್ ಮಾಡ್ಕೋಬೇಕಾ ಫಸ್ಟ್ ನಾನು? ಹೇಗೆ ಕನ್ವರ್ಟ್ ಮಾಡ್ತೀನಿ? ಯಾರಿಗಾದರೂ ಆಲ್ರೆಡಿ ಈ ಬೇಸಿಕ್ಸ್ಗಳೆಲ್ಲ ಗೊತ್ತಿದ್ದಾವೆ, ಟೈಮ್ ವೇಸ್ಟ್ ಅನ್ನಿಸ್ತಾ ಇದೆ ಅಂದರೆ 2x ಸ್ಪೀಡಿಗೆ ವಾಚ್ ಮಾಡಿ, ಅಥವಾ ಡೈರೆಕ್ಟ್ಲಿ ಐ ವಿಲ್ ಮೆನ್ಷನ್ ದ ಟೈಮ್ ಸ್ಟ್ಯಾಂಪ್ ರೈಟ್ ನಾವು. ಓಕೆ, ಇಲ್ಲೆಲ್ಲಾದರೂ ಬರೋಂಗೆ ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡ್ತೀನಿ, ಅದನ್ನು ಡೈರೆಕ್ಟ್ ನೋಡ್ಬಿಟ್ಟು ಆ ಟೈಮಿಗೆ ಜಂಪ್ ಮಾಡಿ ಅಲ್ಲಿಂದ ಕಾನ್ಸೆಪ್ಟ್ ನೋಡ್ಕೊಳ್ರಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಡಲ್ ಇನ್ ಬೇಸಿಕ್ಸ್, ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ. ಓಕೆ ರೈಟ್? ಸೊ 39/5 ಇದೆಯಾ, ಈಗ ಇದನ್ನು ನಾನು ಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು? ಅಗೇನ್ ಸೇಮ್ ಪ್ರೊಸೀಜರ್. ಲೆಟ್ ಅಸ್ ಸಿ. ಇಲ್ಲಿ 3 2 ಸತಿ ಬಂತಲ್ಲ, ಸೊ ಕೋಶಂಟ್ ಡಿವೈಸರ್ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ನಾನು ಇಲ್ಲಿ ಬರಿತೀನಿ ನೋಡಿ. 5 7s 35, ಅದಕ್ಕೆ ಬೇರೆ ಬೇರೆ ನಂಬರ್ ತಗೊಂಡೆ. 4, ಈಗೆಲ್ಲ ಬೇರೆ ಬೇರೆ ನಂಬರ್ ಬಂತ, ಕನ್ಫ್ಯೂಸ್ ಆಗಲ್ಲ. ರೈಟ್? ಸೊ ಡಿವಿಷನ್ ರಿಮೈಂಡರ್ ಥಿಯರಮ್ ಇಂದ ಏನು ಬರಿಬೋದು? ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್, ಯಾವುದರಿಂದ ಡಿವೈಡ್ ಮಾಡ್ತಿದ್ದೀರಾ, 5 ಇಂಟು ಕೋಶಂಟ್ ಏನಿದೆ 7 ಪ್ಲಸ್ ರಿಮೈಂಡರ್ 4. ಈ ಥರ ಬರಿಬೋದು. ಹೌದಾ? ಎಸ್ ಆರ್ ನೋ? ಸೊ ಈಗ ಇದನ್ನು ನಾನು ಈ ಫಾರ್ಮ್ಯಾಟಲ್ಲಿ, ಅಂದರೆ ಒಂದು ಹೋಲ್ ಪಾರ್ಟ್ ಇದೆಯಲ್ಲ ಅದನ್ನು ಸೈಡಿಗೆ ಬರೆದು ಬಿಡ್ತೀನಿ. ಓಕೆ, ಸೊ ಅದನ್ನು ಹೇಗೆ ಬರಿತೀರಿ ನೀವು? ಹೇಗೆ ಬರಿತೀರಾ? 7 ಅಂದರೆ ಕೋಶಂಟ್ ಪ್ಲಸ್ ರಿಮೈಂಡರ್ ಡಿವೈಡೆಡ್ ಬೈ ಡಿವೈಸರ್. ಈ ಫಾರ್ಮ್ಯಾಟ್ ಇಲ್ಲಿ ನೋಡಿ, ಬೇರೆ ಬೇರೆ ನಂಬರ್ಸ್ ಬಂದಿದೆ, ಕನ್ಫ್ಯೂಸ್ ಆಗಲ್ಲ. ಓಕೆ, ಇಲ್ಲೇನು ಬರಿತೀರಿ ನೀವು? ಕೋಶಂಟ್. ಇಲ್ಲೇನು ಬರಿತೀರಾ? ರಿಮೈಂಡರ್. ಇಲ್ಲೇನು ಬರಿತೀರಾ? ಡಿವೈಸರ್. ಡೋಂಟ್ ಗೆಟ್ ಕನ್ಫ್ಯೂಸ್, ಡಿವೈಸರ್. ಓಕೆ, ಈ ಫಾರ್ಮ್ಯಾಟಲ್ಲಿ ನೋಡಿ 7 5s 35, 35 + 4 39/5 ಬರುತ್ತೆ. ಓಕೆ, ಸೊ ಈ ಥರ ನೀವೇನು ಮಾಡಿದ್ರಿ, ಬ್ರೇಕ್ ಡೌನ್ ಮಾಡಿದ್ರಿ. ಈಗೇನಾಯಿತು, ಒಂದು ನಂಬರು ಪ್ಲಸ್ ಇದು ಪ್ರಾಪರ್ ಫ್ರ್ಯಾಕ್ಷನ್ ಆಯಿತಾ ನಮಗೆ? ರೈಟ್? ನ್ಯೂಮರೇಟರ್ ಸಣ್ಣದಿದೆ, ಡಿನಾಮಿನೇಟರ್ ದೊಡ್ಡದಿದೆ. ಸೊ ಪ್ರಾಪರ್ ಫ್ರ್ಯಾಕ್ಷನ್ ಆಯಿತಾ? ಸೊ ಇಂಪ್ರಾಪರ್ನ ಪ್ರಾಪರಿಗೆ ಕನ್ವರ್ಟ್ ಮಾಡಿದ್ದೇವೆ ನಾವು. ಅರ್ಥ ಆಯ್ತಲ್ಲ? ಐ ಹೋಪ್ ಸೊ ಅರ್ಥ ಆಗಿದೆ ನಿಮಗೆ. ಎಸ್, ರೈಟ್. ಸೊ ಅಲ್ಲಿಗೆ ನಿಮಗೆ ಫ್ರ್ಯಾಕ್ಷನ್ ಅಂದರೆ ಏನು, ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು, ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು, ಇಂಪ್ರಾಪರ್ ಇದ್ದರೆ ಅದನ್ನು ಪ್ರಾಪರ್ ಕನ್ವರ್ಟ್ ಮಾಡೋದು ಹೇಗೆ ಡಿವಿಷನ್ ಪ್ರಾಸೆಸ್ಸಿಂದ ಅನ್ನೋದು ರಿವೈಸ್ ಆಯಿತು. ರೈಟ್? ಈಗ ಬರೋಣ, ಫ್ರ್ಯಾಕ್ಷನ್ ಗೊತ್ತಾಯಿತು, ಈಗ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ ರೈಟ್? ಸೊ ಸಿ ಹಿಯರ್, ಇಫ್ ಐ ಟೇಕ್ ಎ ಫ್ರ್ಯಾಕ್ಷನ್, ಫಾರ್ ಎಕ್ಸಾಂಪಲ್ 5/6 ತಗೊಳ್ಳೋಣಪ್ಪ, ಯಾವುದೋ ಒಂದು ಫ್ರ್ಯಾಕ್ಷನು. ಓಕೆ, ಇದನ್ನು ನಾನೇನು ಮಾಡ್ತೀನಿ, ಬ್ರೇಕ್ ಡೌನ್ ಮಾಡ್ತೀನಿ. ಇನ್ನೂ ಸಿಂಪಲ್ ಫ್ರ್ಯಾಕ್ಷನ್ಸಲ್ಲಿ ಬ್ರೇಕ್ ಡೌನ್ ಮಾಡ್ಬೋದಾ ಅಂತ ಚೆಕ್ ಮಾಡಿದಾಗ ನನಗೇನು ಗೊತ್ತಾಗುತ್ತೆ, 1/2 + 1/3 ಬರ್ಕೊಂಡ್ರೆ ನನಗೆ ಈ ಥರ ಬರುತ್ತೆ ಅಂತ ಗೊತ್ತು. 3 ಮತ್ತು 2 LCM 6 ತೊಗೊಂಡ್ರೆ ವಾಪಸ್ ನ್ಯೂಮರೇಟರಲ್ಲಿ 5 ಬರುತ್ತೆ. ಸೊ ಬ್ರೇಕ್ ಡೌನ್ ಆಯಿತಾ? ಇದೇನಿತ್ತು, ಸ್ವಲ್ಪ ಕಾಂಪ್ಲೆಕ್ಸ್ ಇತ್ತು. ಇದೇನಾದವು, ಸಿಂಪಲಿಗೆ ಬಂತು. ಓಕೆ, ಒಂದು ದೊಡ್ಡ ಫ್ರ್ಯಾಕ್ಷನ್ನು, ಓಕೆ, 2 ಸಿಂಪಲ್ ಫ್ರ್ಯಾಕ್ಷನ್ಸಲ್ಲಿ ನಾನು ಡಿವೈಡ್ ಮಾಡಿಕೊಂಡೆ. ಆ ಸಿಂಪಲ್ ಫ್ರ್ಯಾಕ್ಷನ್ಸ್ ಇದಾವಲ್ಲ, ಈ ಸಿಂಪಲ್ ಫ್ರ್ಯಾಕ್ಷನ್ಸು, ಇವನ್ನ ನೀವೇನಂತ ಕರಿತೀರಿ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಐ ಹೋಪ್ ಸೊ ಅರ್ಥ ಆಯಿತು. ರೈಟ್? ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂದರೆ ಏನು? ಯು ಆರ್ ಬ್ರೇಕಿಂಗ್ ಡೌನ್ ಎ ಕಾಂಪ್ಲೆಕ್ಸ್ ಫ್ರ್ಯಾಕ್ಷನ್ ಇಂಟು
ಇಂಟು ಸಿಂಪಲ್, ಟೂನೇ ಇರ್ಬೇಕಂತೇನು ರೂಲ್ಸ್ ಇಲ್ಲ, ಇಂಟು ಸಿಂಪಲ್ ಫ್ರ್ಯಾಕ್ಷನ್ಸ್. ದೋಸ್ ಸಿಂಪಲ್ ಪಾರ್ಟ್ ಇದಾವಲ್ಲ, 1 2 ಇನ್ನೂ ಒಂದು 2 3 ಮಾಡಿದ್ರು ಅದೆಲ್ಲವನ್ನ ಸೇರಿ ಏನಂತೀವಿ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಒಂದು ದೊಡ್ಡ ಫ್ರ್ಯಾಕ್ಷನ್ ಪೀಸ್ ದಟ್ಸ್ ಇಟ್. ಅರ್ಥ ಆಯ್ತಲ್ಲ? ಇದನ್ನು ನೀವೇನಂತ ಕರಿತೀರಿ? ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀರ. ಇಲ್ಲಿ ನಿಮಗೆ ಇಂಟಿಗ್ರೇಷನಲ್ಲೂ ಅದೇ ಬರುತ್ತೆ. ಒಂದು ದೊಡ್ಡ ಫಂಕ್ಷನ್ ಇರುತ್ತೆ, ಅದನ್ನು ಡಿವೈಡ್ ಮಾಡ್ತೀರಾ. ಓಕೆ, ರೈಟ್. ಸೊ ಈಗ ಕ್ವಶನ್ ಕೆಲವೊಬ್ರಿಗೆ ಏನು ಬರುತ್ತೆ, ಮ್ಯಾಮ್ ಯಾವಾಗಲೂ ನ್ಯೂಮರೇಟರಲ್ಲಿ 1 ಇರಬೇಕಾ, ಬೇರೆ ನಂಬರ್ ಇರಬಹುದಾ? ಇರಬಹುದು. ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದ ಸೇಮ್ ನಂಬರ್ ಆ್ಯಂಡ್ ಟ್ರೈ ಟು ಫೈಂಡ್. ಓಕೆ, ನಮಗೆ ಗೊತ್ತಿಲ್ಲ ಬೇರೆ ನಂಬರ್ ಯಾವುದು ಅಂತ. ಒಂದು ಕೆಲಸ ಮಾಡೋಣ, ಬೇರೆ ನಂಬರಿಗೆ ಬ್ರೇಕ್ ಡೌನ್ ಮಾಡೋಣ. b/3. ಓಕೆ, ಈ ಎ ಮತ್ತು ಬಿ ಏನಾದರೂ ಆಗಿರಬಹುದು, 1 ಆಗಬೇಕಂತ ರೂಲ್ಸ್ ಇಲ್ಲ, ರೈಟ್? ಅದೇನಾಗಿರಬಹುದು ಸ್ವಲ್ಪ ಫೈಂಡ್ ಮಾಡೋಣ, ಟ್ರೈ ಮಾಡೋಣ, ರೈಟ್? ಯಾಕೆ ಅಂತಂದರೆ ಈ ಪ್ರೊಸೀಜರ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೇ ಪ್ರೊಸೀಜರ್ ನಿಮಗೆ ಕ್ಯಾಲ್ಕುಲಸಲ್ಲಿ ಅಂದರೆ ಈ ಇಂಟಿಗ್ರೇಷನ್ ಚಾಪ್ಟ್ರಲ್ಲಿ ಇದೆ. ಅದಕ್ಕೆ ಈ ಪ್ರೊಸೀಜರ್ನ ನೀಟಾಗಿ ತಿಳ್ಕೊಳ್ರಿ, ರೈಟ್? ಈಗ ಅಬ್ಸರ್ವ್ ಮಾಡಿ, 5/6 ಇದೆಯಾ, ಹಂಗೆ ಇರಲಿ. 2 ಮತ್ತು 3ಗೆ LCM ಏನಪ್ಪ? 6. ಈಗ ನ್ಯೂಮರೇಟರ್ ಏನು ಬರೀತಿರಲಿ? ನಮಗೆ ನೆನಪಿದೆ, ಓಕೆ, ಏನು ಈ ನಂಬರಿಗೆ ಇಂಟು LCM ಮಾಡ್ಕೊತೀರಾ, ಪ್ಲಸ್ ಈ ಫುಲ್ ನಂಬರಿಗೆ ಇಂಟು LCM ಮಾಡ್ಕೊತೀರಾ. ಅದೇ ಮೆಥಡು. ಓಕೆನಾ? ಕೆಲವೊಬ್ಬರಿಗೆ ಇದು ಪ್ರಾಬ್ಲಮ್ ಆಗುತ್ತೆ, LCM ತೊಗೊಳೋದು ಕಲ್ತಿರೋದಿಲ್ಲ. ಅಲ್ಲಿ ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ 6 ಅಂತ ತೊಗೊಂಡು, ಸೊ 2 1s 2 3s ಅಂತ ಹೇಳ್ಬಿಡ್ತಾರೆ. ಅದು ಎಲ್ಲಿಗೆ ಅಂದರೆ ಇಲ್ಲಿಗೆ ನೋಡಿ, 2 1s 2 3s, ಅದಕ್ಕೆ 3a ಅಂತ ಬರ್ಕೊಂತಾರೆ ಅವರು. ಈ ಸ್ಟೆಪ್ಪು ನಿಮಗೆ ಗೊತ್ತೈತೆ ಅಂತ ಅನ್ಕೊಂತೀವಿ ಅಷ್ಟೇ ನಾವು, ಬಟ್ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ರೈಟ್? 3 1s 3 2s, ಅಲ್ಲಿಗೆ ಏನಾಯ್ತಿದು 2b. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, 5/6 = 3a/2b. ಡಿನಾಮಿನೇಟರ್ ಸೇಮ್ ಇದೆಯಾ? ಕ್ಯಾನ್ಸಲ್ ಔಟ್ ಆಗುತ್ತಾ? ಅಲ್ಲಿಗೆ ಏನು ಉಳಿತು? 5 ನ್ಯೂಮರೇಟರ್ = 3a + 2b, ರೈಟ್? ಈಗ ನಾನು ಯಾವುದಾದ್ರೂ ಒಂದನ್ನು ವ್ಯಾಲ್ಯೂ ಅಸ್ಯೂಮ್ ಮಾಡ್ತೀನಿ, ಇನ್ನೊಂದನ್ನು ನನಗೆ ಆಟೋಮೆಟಿಕಲಿ ಫೈಂಡ್ ಮಾಡ್ತೀನಿ ವ್ಯಾಲ್ಯೂನ. ಓಕೆ, ಸಿ ಹಿಯರ್, ಲೆಟ್ a = 1 ತಗೊಳ್ಳೋಣಪ್ಪ. ಅಂದರೆ ನಮಗೆ a ವ್ಯಾಲ್ಯೂ 1 ಅಂತ ಸಿಕ್ತು. ಈಗ b ವ್ಯಾಲ್ಯೂನು 1 ಇರಬೇಕಂತೇನಿಲ್ಲಲ್ಲ, ಅದೇ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು, ಹೌದಲ್ವಾ? ಎರಡೂ 1 ಇರಬೇಕಂತೇನು ರೂಲ್ಸ್ ಇಲ್ಲ. ಸೊ ಏನಾಗುತ್ತೆ ಹಂಗಂದರೆ ನೋಡೋಣ. ಓಕೆ, ಸಿ ಹಿಯರ್, 5 = 3 × 1 + 2b. ಸೊ 3 1s 3, 5 - 3 ಈ ಕಡೆ ಬಂದರೆ 2. ಅಲ್ಲಿಗೆ ಏನಾಯ್ತಿದು? 2 = 2b, ರೈಟ್? ಕ್ಯಾನ್ಸಲ್ ಔಟ್ ಆಯಿತು. b = ಅಂದರೆ a 1 ಇದ್ದಾಗ b ಕಂಪಲ್ಸರಿ 1 ಆಗಿರಬೇಕಲ್ಲಿ. ಅಂದರೆ ಇಲ್ಲಿ a 1 ತಗೊಂಡ್ರೆ b 1 ಆಗಿರಬೇಕು. ಸೊ ದಟ್ ಇವೆರಡು ಆ್ಯಡ್ ಆದರೆ 5/6 ಬರಬೇಕು, ನನಗೆ ಬರುತ್ತೆ. ಕರೆಕ್ಟಾ? ಕರೆಕ್ಟ್, ರೈಟ್? ಸೊ ಬೇರೆ ವ್ಯಾಲ್ಯೂಸ್ ಬರ್ಬೋದು, ಡಿಪೆಂಡ್ ಆನ್ ದ ಕ್ವೆಶನ್. ಹಿಯರ್ ದಿಸ್ ಕ್ವೆಶನ್ ಆ್ಯಕ್ಚುಲಿ ಡಿಡ್ ನಾಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ಏನಂತಾರೆ ಅದನ್ನು, ಬೇರೆ ವ್ಯಾಲ್ಯೂಸ್ ಬರೋ ಅಂಥ ಲಾಯಕೇನಿರಲಿಲ್ಲ. ಇಷ್ಟು ಈಸಿ ಕ್ವೆಶನ್ ಇತ್ತು, ಬೈ ದ ವೇ. ಸೊ ಈ ಸ್ಟೆಪ್ಸು ಸ್ವಲ್ಪ ನೆನ್ಪಿಟ್ಕೊಳ್ರಿ ಅಷ್ಟೇ, ಓಕೆನಾ? ಇಲ್ಲಿ ಎ ಮತ್ತು ಬಿ ಬೇರೆ ವ್ಯಾಲ್ಯೂ ಇದೆ, ಬಟ್ ದ್ಯಾಟ್ಸ್ ಟೋಟ್ಲಿ ಫೈನ್, ರೈಟ್? ಸ್ಟೆಪ್ಸ್ ನೆನ್ಪಿಟ್ಕೊಳ್ರಿ. ನಿಮಗೆ ಇಲ್ಲೇನು ಮಾಡಿದೆ, ಇಲ್ಲಿ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡಿದೆ, ಅದು ಇಂಪಾರ್ಟೆಂಟು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸಲ್ಲೂ ಡಿನಾಮಿನೇಟರ್ ನಾವು ಡೈರೆಕ್ಟ್ ಕ್ಯಾನ್ಸಲ್ ಮಾಡೇ ಬರೆದು ಬಿಡ್ತೀವಿ. ಯಾಕೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಲ್ಲೂ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ ವೈಲ್ ಎಕ್ಸ್ಪ್ಲೇನಿಂಗ್ ದ ಪ್ರಾಬ್ಲಮ್ಸ್. ಈಗ ಇಲ್ಲಂತೂ a 1 ತಗೊಂಡೆ, b 1 ಅದು ಫ್ಲಾಪ್ ಆಯ್ತು ಎಕ್ಸಾಂಪಲ್ಲು. ಇಟ್ಸ್ ಓಕೆ, ದ್ಯಾಟ್ಸ್ ಟೋಟ್ಲಿ ಫೈನ್. ನೆಕ್ಸ್ಟ್ ನಾನು ಎಕ್ಸಾಂಪಲ್ಸ್ ಏನು ತೊಗೊತೀನಲ್ಲ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಇದನ್ನು. ಅರ್ಥ ಆಯ್ತಲ್ಲ? ಓಕೆ, ಸೊ ನಾವು ಇದು ನಿಮಗೆ ಪ್ರೊಸೀಜರ್ ಗೊತ್ತಾಗಿದೆ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂದರೆ ಗೊತ್ತಾಗಿದೆ. ಈಗ ಈ ಪಾರ್ಷಿಯಲ್ ಫ್ರ್ಯಾಕ್ಷನ್ಸು ನಿಮ್ಮ ಇಂಟಿಗ್ರೇಷನ್ ಚಾಪ್ಟರಿಗೆ ಈಗ ಲಿಂಕ್ ಮಾಡೋಣ ಸ್ಲೋಲಿ. ಅರ್ಥ ಆಯ್ತಲ್ಲ? ಈಗ ನೋಡಿ, ನಾವೇನು ಕಲ್ತ್ವಲ್ಲ ಅದನ್ನು ಇಂಟಿಗ್ರೇಷನಿಗೆ ಬರೀರಿ. ಈಗ ಇಂಟಿಗ್ರೇಷನಲ್ಲಿ ಏನಾಗುತ್ತೆ ಅಂದರೆ p(x/q(x) ಫಾರ್ಮ್ಯಾಟ್ dx. ಇಂಟಿಗ್ರೇಷನ್ ಈ ಥರ ಇರುತ್ತೆ. ಇಂಥ ಫಂಕ್ಷನ್ಸಿಗೆ, ಅಲ್ಲಿ ಫ್ರ್ಯಾಕ್ಷನ್ಸ್ ಅಂದ್ರಿ ನಂಬರ್, ಅಂಥ ನಂಬರ್ಸಿಗೆ ಏನಂತ ಕರಿತೀರಾ? ರ್ಯಾಷನಲ್ ನಂಬರ್ಸ್. ಕ್ಯಾಲ್ಕುಲಸಲ್ಲಿ ರ್ಯಾಷನಲ್ ಫ್ರ್ಯಾಕ್ಷನ್ಸ್. ಓಕೆ, ಸೊ ಇಂಥದ್ದನ್ನು ಏನಂತ ಕರಿತೀರಾ? ರ್ಯಾಷನಲ್ ಫ್ರ್ಯಾಕ್ಷನ್ಸ್. ವೇರ್ ಒನ್ ಮೋರ್ ಇಂಪಾರ್ಟೆಂಟ್ ಕಂಡೀಷನ್, q(x) ಕೆನಾಟ್ ಬಿ 0 ಪಾಲಿನಾಮಿಯಲ್. ಓಕೆ, p(x) q(x) ಪಾಲಿನಾಮಿಯಲ್ಸ್ ಆಗಿರ್ತವೆ, ಆದರೆ ಡಿನಾಮಿನೇಟರು 0 ಪಾಲಿನಾಮಿಯಲ್ ಆಗಬಾರ್ದು ಅಟ್ ಎನಿ ಕಾಸ್ಟ್. ಓಕೆ, ಸೊ ಈಗ ಇಲ್ಲಿ ಹೇಗೆ ನೀವು ಬ್ರೇಕ್ ಡೌನ್ ಮಾಡಿದ್ರಲ್ಲ, ಅದೇ ರೀತಿ ಈ p(x/q(x) ನೀವೇನು ಮಾಡ್ತೀರಾ? ಬ್ರೇಕ್ ಡೌನ್ ಮಾಡ್ತೀರಾ ಎರಡು ಸಿಂಪಲ್ಲು ಫಂಕ್ಷನ್ಸಲ್ಲಿ. ಅರ್ಥ ಆಯ್ತಲ್ಲ? ಇದನ್ನೇ ನೀವೇನಂತೀರಾ? ಪಾರ್ಷಿಯಲ್ ಫ್ರ್ಯಾಕ್ಷನ್ಸಲ್ಲಿ ಬ್ರೇಕ್ ಮಾಡಿರೋದು. ಸೊ ಪಾರ್ಷಿಯಲ್ ಫ್ರ್ಯಾಕ್ಷನ್ಸಿನ ಮೆಥಡು. ಅರ್ಥ ಆಯ್ತಲ್ಲ? ಈಗ ಬ್ರೇಕ್ ಡೌನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಲೀನಿಯರ್ ಇದ್ದರೆ
ಲೀನಿಯರ್ ಅಂತಂದ್ರೆ ಏನು, 1 ಡಿಗ್ರಿ ಅಷ್ಟೇ ಇದ್ದರೆ ಈಸಿಯಾಗಿ ಮಾಡ್ತೀರಿ. ಆದರೆ ಅದೇ ನಿಮಗೆ ಲೀನಿಯರ್ ಅಲ್ಲದೆ ಬೇರೆದಿದ್ದಿದ್ರೆ ಏನು ಮಾಡ್ತಾ ಇದ್ರಿ ನೀವು, ಪಾರ್ಷಿಯಲ್ ಫ್ರಾಕ್ಷನ್ಸ್ಗೆ ಬ್ರೇಕ್ ಡೌನ್ ಮಾಡ್ತಾ ಇದ್ರಿ. ನಾವು ಲೆಟ್ ಅಸ್ ಗೆಟ್ ಇನ್ ದ ಮೈನ್ ಟಾಪಿಕ್ಕಿಗೆ ಬರೋಣ ಈಗ. ಲೆಟ್ ಮಿ ಟೇಕ್ ಅನದರ್ ಶೀಟ್ ಫಾರ್ ದಿಸ್. ಈಗ ನೋಡಿ, ರ್ಯಾಷನಲ್ ಫಂಕ್ಷನ್ಸು ನಿಮಗೆ ಪ್ರಾಪರೇ ಇರಬೇಕು. ಅವು ನಿಮಗೆ ಕೊಟ್ಟಿರುವಂತಹ ಕ್ವಶನ್ಸ್ ಎಲ್ಲವೂ ಪ್ರಾಪರೇ ಇರುತ್ತೆ. ಪ್ರಾಪರ್ ಅಂತ ಅಂದರೆ ಏನು, ಪಿ ಆಫ್ ಎಕ್ಸ್ ಬೈ ಕ್ಯೂ ಆಫ್ ಎಕ್ಸ್ ಇರುತ್ತಲ್ಲ, ಇಂಟಿಗ್ರೇಟ್ ಮಾಡೋಕ್ಕೆ ಹೇಳಿದಾಗ ಇವು ಪ್ರಾಪರ್ ಆಗಿರ್ತವೆ. ಈಗ ನಾನು ನಿಮಗೆ ಪ್ರಾಪರ್ ಫ್ರ್ಯಾಕ್ಷನ್ಸ್ ನಂಬರ್ಸಲ್ಲಿ ಹೇಳಿದೆ. ಫಂಕ್ಷನ್ಸಲ್ಲಿ ಪ್ರಾಪರ್ ಅಂತ ಹೇಗೆ ಗೊತ್ತಾಗುತ್ತೆ, ಪ್ರಾಪರು ಅಥವಾ ಇಂಪ್ರಾಪರು ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ತುಂಬ ಸಿಂಪಲ್ ಇದೆ. ನಿಮಗೆ ಈ ನ್ಯೂಮರೇಟರ್ ಇದೆಯಲ್ಲ, ನ್ಯೂಮರೇಟರ್ ಇಂದು ಡಿಗ್ರಿ ಆಫ್ ನ್ಯೂಮರೇಟರ್, ಅಲ್ಲಿ ಪ್ರಾಪರ್ ಫ್ರ್ಯಾಕ್ಷನ್ ನಂಬರ್ಸಲ್ಲಿ ಏನು ಹೇಳ್ಕೊಟ್ಟೆ, ಈಗ ನ್ಯೂಮರೇಟರ್ ಸಣ್ಣದಿರಬೇಕು, ಡಿನಾಮಿನೇಟರ್ ದೊಡ್ಡದಿರಬೇಕು. ಸೇಮ್ ಲೈಕ್ ದಟ್ ಇಲ್ಲೇನಾಗಬೇಕು, ಡಿಗ್ರಿ ಆಫ್ ನ್ಯೂಮರೇಟರ್ ಶುಡ್ ಬಿ ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ಸಿಂಪಲ್. ಓಕೆ, ಪಿ ಆಫ್ ಎಕ್ಸ್ ಇಂದು ಡಿಗ್ರಿ ಸಣ್ಣದಿರಬೇಕು, ಕ್ಯೂ ಆಫ್ ಎಕ್ಸ್ ಇನ್ ಡಿಗ್ರಿ ದೊಡ್ಡದಿರಬೇಕು. ಅವಾಗ ಅದನ್ನೇನಂತೀರ, ಪ್ರಾಪರ್ ರ್ಯಾಷನಲ್ ಫ್ರ್ಯಾಕ್ಷನ್. ಅದೇ ನಿಮಗೆ ಪಿ ಆಫ್ ಎಕ್ಸ್ ಇಂದು ಡಿಗ್ರಿ ಗ್ರೇಟರ್ ದ್ಯಾನ್ ಕ್ಯೂ ಆಫ್ ಎಕ್ಸ್ ಸಿಕ್ತು, ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಸಿಕ್ತು ಅಂತ ಅಂದರೆ ಅದನ್ನೇನಂತೀರ, ಇಂಪ್ರಾಪರ್ ಅಂತೀರಾ. ಆ್ಯಂಡ್ ಇಂಪ್ರಾಪರ್ ಇದ್ದರೆ ನಾನು ಈಗ ತಾನೇ ಹೇಳ್ಕೊಟ್ಟೆ, ಡಿವಿಷನ್ ಮೆಥಡಿಂದ ನೀವೇನು ಮಾಡ್ತೀರಾ, ನೀವು ನಾರ್ಮಲ್ ನಿಮ್ಮ ಸ್ಕೂಲ್ ಡೇಸಲ್ಲಿ ಕಲ್ತಿದ್ದೀರಾ. ಇಂಪ್ರಾಪರ್ ಇದ್ದರೆ ಅದನ್ನು ಡಿವಿಷನ್ ಮೆಥಡಿಂದ ಏನು ಮಾಡ್ತೀರಾ, ಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊತೀರಾ, ಹೌದಲ್ವಾ? ಸೊ ಇದೇ ಥರ ಇಲ್ಲೂ ಕೂಡ ನಿಮಗೆ ಏನಾಗುತ್ತೆ ಅಂದರೆ, ರ್ಯಾಷನಲ್ ಫ್ರ್ಯಾಕ್ಷನ್ಸ್ನ ಇಂಟಿಗ್ರೇಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅದನ್ನು ನಾವು ಫಸ್ಟ್ ಐಡೆಂಟಿಫೈ ಏನು ಮಾಡಬೇಕು ಅಂತ ಅಂದರೆ, ನಮಗೆ ಕೊಟ್ಟಿರುವಂತಹ ಕ್ವಶನ್ನು, ಓಕೆ, ಪಿ ಆಫ್ ಎಕ್ಸ್ ಬೈ ಕ್ಯೂ ಆಫ್ ಎಕ್ಸ್ ಫಾರ್ಮ್ ಇದೆ ಅಂತ ನೋಡಿದ ತಕ್ಷಣ ಒಂದೇನು ಗೊತ್ತಾಯಿತು, ರ್ಯಾಷನಲ್ ಫಂಕ್ಷನ್ನು. ಇನ್ನೂ ಒಂದು ಅಬ್ಸರ್ವೇಷನ್ ಏನು ಮಾಡಬೇಕು, ಡಿಗ್ರಿ ಆಫ್ ದಿ ನ್ಯೂಮರೇಟರ್, ಡಿಗ್ರಿ ಆಫ್ ದಿ ಡಿನಾಮಿನೇಟರ್ ಯಾವ್ದು ದೊಡ್ಡದಿದೆ. ಇನ್ ಕೇಸ್ ನಿಮಗೆ ಡಿಗ್ರಿ ಆಫ್ ಡಿನಾಮಿನೇಟರ್ ದೊಡ್ಡದಿದೆ ಅಂತ ಅಂದರೆ ಪ್ರೊಸೀಡ್ ಮಾಡ್ಕೊಳ್ರಿ. ಕೆಲವೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದ್ದಾವೆ, ಈ ಥರ ಇದ್ದರೆ ಈ ಥರ ನೀವು ಪಾರ್ಷಿಯಲ್ ಫ್ರ್ಯಾಕ್ಷನ್ಸಿಗೆ ಬ್ರೇಕ್ ಡೌನ್ ಮಾಡ್ಕೋಬೇಕು ಅಂತ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ. ಅದ್ರ ಮುಖ ಜಸ್ಟ್ ಲೈಕ್ ದ್ಯಾಟ್ ಯು ಜಸ್ಟ್ ಪ್ರೊಸೀಡ್. ಓಕೆ, ಆದರೆ ಇನ್ ಕೇಸ್ ಡಿನಾಮಿನೇಟರಿಂದು ಡಿಗ್ರಿ ಸಣ್ಣದಿದೆ ಆ್ಯಂಡ್ ನ್ಯೂಮರೇಟರಿಂದ ಜಾಸ್ತಿ ಇದೆ ಅಂತ ಅಂದರೆ ಏನು ಮಾಡಬೇಕು, ಅವಾಗ ನೀವು ಫಸ್ಟ್ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಳೋದು ಅಂದರೆ ಹೇಗೆ ಅಂದರೆ, ಡಿವೈಡ್ ಮಾಡ್ಕೊಳ್ಳಿ. ಒಂದು ಪಾಲಿನಾಮಿಯಲ್ನ ಇನ್ನೊಂದು ಪಾಲಿನಾಮಿಯಲಿಂದ ಡಿವೈಡ್ ಮಾಡಿ. ಲಾಂಗ್ ಡಿವಿಷನ್ ಪ್ರಾಸೆಸ್ ನೀವು ನಿಮ್ಮ ಲೋಯರ್ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರಾ. ಓಕೆ, ಸೊ ಆ ಮೆಥಡಿಂದ ನೀವೇನು ಮಾಡ್ತೀರಾ, ಡಿವೈಡ್ ಮಾಡ್ಕೊತೀರಾ. ಡಿವೈಡ್ ಮಾಡಿದ್ಮೇಲೆ ನಿಮಗೇನಾಗುತ್ತೆ ಅಂದರೆ, ಆಟೋಮೆಟಿಕಲಿ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಪ್ರಾಪರ್ ಫ್ರ್ಯಾಕ್ಷನ್. ಅರ್ಥ ಆಯ್ತಲ್ಲ? ಸೊ ಅದು ನಿಮಗೆ ಗೊತ್ತಾಗಬೇಕು. ಈಗ ಕೆಲವರಿಗೆ ಕ್ವಶನ್ ಏನು ಬರುತ್ತೆ ಅಂದರೆ, ಮ್ಯಾಮ್ ಓಕೆ ಗೊತ್ತಾಯಿತು ಮ್ಯಾಮ್, ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ, ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂದರೆ ಏನು ಅಂತ ಅಂದರೆ ಗೊತ್ತಾಯಿತು. ಏನು, ನ್ಯೂಮರೇಟರಿಂದ ಡಿಗ್ರಿ ಕಮ್ಮಿ ಇರಬೇಕು ಡಿನಾಮಿನೇಟರ್ ಡಿಗ್ರಿಗಿಂತ. ಆ್ಯಂಡ್ ಇಂಪ್ರಾಪರ್ ಅಂದರೆ ಡಿಗ್ರಿ ಆಫ್ ದಿ ನ್ಯೂಮರೇಟರು ಡಿನಾಮಿನೇಟರ್ಗಿಂತ ಜಾಸ್ತಿ ಇರುತ್ತೆ ಅಂತ ಗೊತ್ತಾಯಿತು. ಬಟ್ ಡಿಗ್ರಿ ಅಂದರೆ ಏನು, ಫಸ್ಟ್ ಆಫ್ ಆಲ್ ಡಿಗ್ರಿ ಹೇಗೆ ಕಂಡುಹಿಡಿತೀವಿ ಒಂದು ಪಾಲಿನಾಮಿಯಲಿಂದು, ಅದೇ ಗೊತ್ತಿಲ್ಲ ನಮಗೆ. ಅದು ಪ್ರಾಬ್ಲಮ್ಮು ಅಂತ ಅಂದರೆ, ಲೆಟ್ ಮಿ ಟೆಲ್ ಯು, ಡಿಗ್ರಿ ಆಫ್ ಎ ಫಂಕ್ಷನ್. ಓಕೆ, ಡಿಗ್ರಿ ಆಫ್ ಎ ಫಂಕ್ಷನ್, ಒಂದು ಫಂಕ್ಷನ್ ಎಂದು ಡಿಗ್ರಿ ಏನಾಗುತ್ತೆ, ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಫ್ ಆಫ್ ಎಕ್ಸ್ ಕೊಟ್ಟನಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತ ಹೇಳಿದೆ. ವಾಟ್ ಈಸ್ ದ ಡಿಗ್ರಿ ಆಫ್ ದಿಸ್ ಫಂಕ್ಷನ್? ಕೆನ್ ಯು ಟೆಲ್ ಮಿ ವಾಟ್ ಈಸ್ ಇಟ್? ಏನು ಮಾಡ್ತೀರಾ, ಸಿಂಪಲ್. ಇಲ್ಲೇನು ವೇರಿಯಬಲ್ ಇದೆಯಲ್ಲ, ವೇರಿಯಬಲ್ ಮೇಲ್ಗಡೆ ಪವರ್ ಇದೆಯಲ್ಲ, ಸೊ ಹೈಯೆಸ್ಟ್ ಪವರ್ ಏನು, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್, ದಟ್ ಈಸ್ ಇಟ್ ಸೆಲ್ಫ್ ಡಿಗ್ರಿ ಆಫ್ ಎ ಫಂಕ್ಷನ್. ಸಿಂಪಲ್, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್. ಅಷ್ಟು ಸಿಂಪಲ್ ಇದೆಯಾ ಮ್ಯಾಮ್ ಅಂತ ಅಂದರೆ, ಇಲ್ಲಿ ಸಿಂಪಲ್ ಇದೆ, ಕ್ವಶನ್ಸಲ್ಲಿ ಸಿಂಪಲ್ ಇರೋದಿಲ್ಲ. ಕ್ವಶನ್ಸಲ್ಲಿ ಏನು ಮಾಡಿಬಿಡ್ತಾರೆ ಗೊತ್ತಾ, ಈ ಥರ ಕೊಡಲ್ಲ. ಅವ್ರೇನು ಮಾಡ್ತಾರೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತಾರೆ. ಸಮ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸಿಗೆ ಡಿಗ್ರಿ ಇದ್ರದ್ದು ಏನಾಗುತ್ತೆ, ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಕೇಳಿದ್ರೆ 1 ಅಂತ ಹೇಳ್ತಾರೆ. ಯಾಕೆ ಮ್ಯಾಮ್, ಎಕ್ಸಿಂದು ಡಿಗ್ರಿ 1 ಐತಾನೆ? ಸಿಂಪ್ಲಿಫೈಡ್ ಫಾರ್ಮಲ್ಲಿ ಡಿಗ್ರಿ ಎಷ್ಟಿದೆ ಅಂತ ಹೇಳ್ಬೇಕು ನಾನು. ಅಂದರೆ ಇದಿನ್ನೂ ಮಲ್ಟಿಪ್ಲೈ ಆಗುತ್ತೆ ತಾನೆ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್, ರೈಟ್? ಇದು ಎ ಮೈನಸ್ ಬಿ, ಎ ಪ್ಲಸ್ ಬಿ ಫಾರ್ಮುಲಾ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1. ಡಿಗ್ರಿ ಏನಾಯ್ತಪ್ಪ, ಇದ್ರದ್ದು 2, ನೀವೇನು ಹೇಳಿದ್ರಿ 1. ಸೊ ದಿಸ್ ಈಸ್ ರಾಂಗ್, ರೈಟ್?
ಯಾಕೆ ಅಂತಂದರೆ ಡಿಗ್ರಿ ನಾನು ಹೇಳ್ಬೇಕಾದ್ರೆ ನೆನಪಿರಲಿ, ಇಷ್ಟು ಸಿಂಪಲಾಗಿ ನೀವು ಹಂಗೆ ನೋಡಿದ ತಕ್ಷಣ ಗೊತ್ತಾಗೋ ಥರ ಏನು ಕೊಡಲ್ಲ ಎಲ್ಲ ಕ್ವಶನ್ಸು. ಕೆಲವೊಂದು ಇದ್ದಾವೆ, ಈಸಿ ಕ್ವಶನ್ಸ್ ಇದ್ದಾವೆ, ಓಕೆ, ಡೋಂಟ್ ವರಿ. ಬಟ್ ಸಮ್ ಕ್ವಶನ್ಸ್ ಈ ಥರ ಇರ್ತವೆ. ಈ ಥರ ಇದ್ದಾಗ ನೀವೇನು ಮಾಡಬೇಕು, ಎವ್ರಿ ಟೈಮ್ ನಾನು ಹಿಂಗೆ ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ಕೋಬೇಕಾ? ನಾಟ್ ನೆಸಸರಿ. ಹೈಯೆಸ್ಟ್ ಡಿಗ್ರಿ ಇದರಲ್ಲಿ, ಹೈಯೆಸ್ಟ್ ಡಿಗ್ರಿ ಇದರಲ್ಲಿ ಮಲ್ಟಿಪ್ಲೈ ಮಾಡಿರಿ, ಗೊತ್ತಾಗ್ಬಿಡುತ್ತೆ. ಎಕ್ಸ್ ಸ್ಕ್ವೇರು, ಕರೆಕ್ಟಾ? ಹಂಗಂದ್ರೆ ಹೈಯೆಸ್ಟ್ ಇದ್ರದ್ದು ಡಿಗ್ರಿ ಎಷ್ಟಾಗುತ್ತೆ? ಹೈಯೆಸ್ಟ್ ಪವರ್ ಏನಿದೆ 2, ದೇರ್ಫೋರ್ ಡಿಗ್ರಿ ವಿಲ್ ಬಿ 2. ಅರ್ಥ ಆಯ್ತಲ್ಲ? ಈ ಕೆಲವೊಂದು ಕ್ವಶನ್ಸಲ್ಲಿ ಅವ್ರು ಏನು ಮಾಡ್ಬಿಡ್ತಾರೆ, x+1 ಇಂಟು x² + 4x + 5 ಅಂತ ಕೊಡ್ತಾರಪ್ಪ. ಓಕೆ, ರೈಟ್. ಈಗ ಇದರ ಡಿಗ್ರಿ ಎಷ್ಟು ಅಂತ ಅಂದರೆ ಜಸ್ಟ್ ಮಾಡೋದೇನು ಕೆಲಸ, x × x² ಏನು ಬರುತ್ತೆ, ಇದು ನೀವು ಬ್ರೇನಲ್ಲಿ ಮಾಡ್ಕೋಬೇಕು. x × x² x³ ಬರುತ್ತೆ. ನೆಕ್ಸ್ಟ್ ನಾನು ಏನೇ ಮಲ್ಟಿಪ್ಲೈ ಮಾಡಿದ್ರು ಕಮ್ಮಿ ಡಿಗ್ರಿ ಬರುತ್ತೆ, ಪವರ್ ಕಮ್ಮಿ ಬರ್ತಾ ಹೋಗುತ್ತೆ, ಜಾಸ್ತಿ ಇದೊಂದೇ ಜಾಸ್ತಿ ಇರೋದು. ಸೊ ದೇರ್ಫೋರ್ ಡಿಗ್ರಿ ಆಫ್ f(x) ಹಿಯರ್ ಈಸ್ 3. ಇನ್ನೂ ಕೆಲವೊಂದು ಕ್ವಶನ್ಸಲ್ಲಿ ಹೇಗಿರುತ್ತೆ ಗೊತ್ತಾ, x² + 1 ಇಂಟು x² - 4 ಅಂತ ಇದೆ. ಇದ್ರದ್ದು ಏನಾಗುತ್ತೆ, x² × x², ಹೈಯೆಸ್ಟ್ ಏನಾಗುತ್ತೆ, x⁴ ತಾನೆ. ಸೊ ಹೈಯೆಸ್ಟ್ ಎಷ್ಟು ಬಂತು, 4. ದೇರ್ಫೋರ್ ಡಿಗ್ರಿ ಎಷ್ಟು ಅಂದರೆ 2 ಅಂತ ಹೇಳಂಗಿಲ್ಲ, 4 ಅಂತ ಹೇಳಬೇಕು. ಐ ಹೋಪ್ ಸೊ ಅರ್ಥ ಆಗಿದೆ. ಡಿಗ್ರಿ ಆಫ್ ಎ ಫಂಕ್ಷನ್ ಅಂದರೆ ಏನು, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇನ್ವಾಲ್ವ್ಡ್ ಇನ್ ದ ಫಂಕ್ಷನ್. ನಿಮಗೆ ಯಾವ ವೇರಿಯಬಲ್ ಇನ್ವಾಲ್ವ್ ಇದೆ ಅಲ್ಲ, ಇಲ್ಲಿ ನೀವು ಯೂಶಲಿ ಎಲ್ಲ ಎಕ್ಸಲ್ಲೇ ಇದ್ದಾವೆ, ಏನು ತೊಂದರೆ ಇಲ್ಲ. ನೀವು ಹೈಯರ್ ಸ್ಟಡೀಸಿಗೆ ಹೋದಾಗ ಬೇರೆ ಬೇರೆ ವೇರಿಯಬಲ್ಸ್ ಬರುತ್ತೆ. ಸದ್ಯಕ್ಕೆ ನಿಮ್ಮ ಸಿಲೆಬಸಲ್ಲಿ ಎಲ್ಲವೂ ಕೂಡ ಇನ್ ಟರ್ಮ್ಸ್ ಆಫ್ ಎಕ್ಸೇ ಇದೆ, ತೊಂದರೆ ಇಲ್ಲ. ಓಕೆ, ಸೊ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಏನಿದೆ ಅದೇ ನಿಮಗೇನಾಗುತ್ತೆ, ಡಿಗ್ರಿ ಆಫ್ ದಟ್ ಫಂಕ್ಷನ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ, ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ಡಿಗ್ರಿ ಐಡೆಂಟಿಫೈ ಮಾಡ್ತೀರಾ. ನ್ಯೂಮರೇಟರಿಂದ ಡಿಗ್ರಿ ಡಿನಾಮಿನೇಟರ್ಗಿಂತ ಸಣ್ಣದಿದೆ ಅಂತ ಅಂದರೆ ಅದು ಪ್ರಾಪರ್ ಆಗುತ್ತೆ. ದೊಡ್ಡದಿದೆ ಅಂತ ಅಂದರೆ, ನ್ಯೂಮರೇಟರ್ ಡಿಗ್ರಿ ದೊಡ್ಡದಿದೆ, ಡಿನಾಮಿನೇಟರಿಂದ ಸಣ್ಣದಿದೆ ಅಂದರೆ ಅದೇನಾಗುತ್ತೆ, ಇಂಪ್ರಾಪರ್ ಆಗುತ್ತೆ. ಪ್ರಾಪರ್ ಇದ್ದರೆ ನೀವು ಪ್ರೊಸೀಡ್ ಮಾಡ್ತೀರಾ, ನಾನು ಮುಂದೆ ಹೇಳ್ಕೊಡ್ತೀನಲ್ಲ ಆ ಸ್ಟೆಪ್ಸು. ಇಂಪ್ರಾಪರ್ ಇದ್ದರೆ ನೀವೇನು ಮಾಡ್ತೀರಾ, ಫಸ್ಟ್ ಕನ್ವರ್ಟ್ ಮಾಡ್ಕೊತೀರಾ ಪ್ರಾಪರಿಗೆ, ಓಕೆ, ಆ್ಯಂಡ್ ದೆನ್ ಪ್ರೊಸೀಡ್ ಮಾಡ್ತೀರಾ ಈಗ ಹೇಳ್ಕೊಡೋ ಮೆಥಡಿಂದ. ಐ ಹೋಪ್ ಸೊ ಈಗ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ, ರೈಟ್. ನಾವು ಐಲ್ ಗಿವ್ ದ ಎಕ್ಸಾಂಪಲ್. ಓಕೆ, ಈಗ ಡಿಗ್ರಿ ಅಂತೂ ಗೊತ್ತಾಯಿತು. ಒಂದು ಕೆಲಸ ಮಾಡೋಣ, ಪ್ರಾಪರ್ ಫ್ರ್ಯಾಕ್ಷನ್ ಇಂಪ್ರಾಪರಿಗೆ ಎಕ್ಸಾಂಪಲ್ ಕೊಡೋಣ. ಫಾರ್ ಎಕ್ಸಾಂಪಲ್ ನೀವೇ ಐಡೆಂಟಿಫೈ ಮಾಡಿ, x+1 / x² - 1 ಏನಾಗುತ್ತಿದು, ಪ್ರಾಪರ್ ಆಗುತ್ತಾ ಇಂಪ್ರಾಪರ್ ಆಗುತ್ತಾ? ಐಡೆಂಟಿಫೈ ಮಾಡಿ. ನ್ಯೂಮರೇಟರಿಂದ ಡಿಗ್ರಿ ಏನಿದೆ ಅಪ್ಪ, ಪವರು ಹೈಯೆಸ್ಟ್ 1 ತಾನೆ. ಸೊ ಇರೋದು 1 ಇದೆ. ಡಿನಾಮಿನೇಟರ್ ಡಿಗ್ರಿ ಎಷ್ಟಿದೆಪ್ಪ, 2 ಇದೆ. ನ್ಯೂಮರೇಟರ್ ಡಿಗ್ರಿ ಡಿನಾಮಿನೇಟರ್ಗಿಂತ ಸಣ್ಣದಿದೆಯಾ, ದೇರ್ಫೋರ್ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಪರ್ ಫ್ರ್ಯಾಕ್ಷನ್, ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಓಕೆ, ಫ್ರ್ಯಾಕ್ಷನ್ ಅಂತ ಹೇಳಿದ್ರು ತೊಂದರೆ ಏನಿಲ್ಲ, ಬಿಕಾಸ್ ಫ್ರ್ಯಾಕ್ಷನ್ ಅಂದರೆ ಸಮಥಿಂಗ್ ಡಿವೈಡೆಡ್ ಬೈ ಸಮಥಿಂಗ್, ದಟ್ಸ್ ಇಟ್, ರೈಟ್. ಓಕೆ, ನೆಕ್ಸ್ಟ್ ಇನ್ನೂ ಎಕ್ಸಾಂಪಲ್ ಯಾವ್ದು ಕೊಡೋಣ ರೀ, x² - 1 / x⁴ + x. ಈಸ್ ಇಟ್ ಪ್ರಾಪರ್ ಆರ್ ಇಂಪ್ರಾಪರ್? ಥಿಂಕ್. ಇದ್ರದ್ದು ಡಿಗ್ರಿ ಎಷ್ಟಾಯ್ತಪ್ಪ, 2. ಇದ್ರದ್ದು ಡಿಗ್ರಿ ಎಷ್ಟಾಯ್ತಪ್ಪ, 4. ನ್ಯೂಮರೇಟರ್ ಡಿಗ್ರಿ ಡಿನಾಮಿನೇಟರ್ ಡಿಗ್ರಿಗಿಂತ ಸಣ್ಣದಿದೆ. ದೇರ್ಫೋರ್ ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಪ್ರಾಪರ್ ಫಂಕ್ಷನ್. ಈಗ ಸಪೋಸ್ ನಾನೇನು ಮಾಡ್ತೀನಿ, x² - 1 x - 1 ಇಂಟು x² + 3 ಅಂತ ಬರಿತೀನಿ. ಇದೇನಾಗುತ್ತೆ, ಇದ್ರದ್ದು ಡಿಗ್ರಿ ಎಷ್ಟಾಗುತ್ತೆ, 2. ಇದ್ರದ್ದು ಡಿಗ್ರಿ ಎಷ್ಟಾಗುತ್ತಪ್ಪ, ಕನ್ಫ್ಯೂಸ್ ಆಗಂಗಿಲ್ಲ. ನಾನು ಹೇಳಿದ್ದೀನಿ, ಈ ಥರ ನಿಮಗೆ ಫ್ಯಾಕ್ಟರ್ಸ್ ಥರ ಕೊಟ್ಟಿದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಹೈಯೆಸ್ಟ್ ಮಲ್ಟಿಪ್ಲೈ ಮಾಡಿರಿ. ಇಲ್ಲೇನಿದೆ 1, ಇದು 2, ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. x × x² x³ ಆಗುತ್ತೆ. ದೇರ್ಫೋರ್ ಇದ್ರದ್ದು ಡಿಗ್ರಿ 3. ನ್ಯೂಮರೇಟರ್ ಡಿಗ್ರಿ ಡಿನಾಮಿನೇಟರ್ ಡಿಗ್ರಿ ಎರಡು ಕಂಪೇರ್ ಮಾಡಿದ್ರೆ ನ್ಯೂಮರೇಟರಿಂದ ಡಿಗ್ರಿ ಡಿನಾಮಿನೇಟರ್ಗಿಂತ ಕಮ್ಮಿ ಇದೆ. ದೇರ್ಫೋರ್ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಪ್ರಾಪರ್ ಫ್ರ್ಯಾಕ್ಷನ್, ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಓಕೆ, ಈಗ ಇನ್ನೂ ಒಂದು ನೋಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ನಿಮಗೆ ನೆನಪಿರಬೇಕು. ಫಸ್ಟ್ ಇಂಪ್ರಾಪರಿಗೆ ಎಕ್ಸಾಂಪಲ್ಸ್ ಕೊಡೋಣ, ಇದರಲ್ಲೇ ನಿಮಗೆ ನೋಟ್ ಪಾಯಿಂಟ್ ಸಿಗೋದು. ಈಗ ಇಂಪ್ರಾಪರ್ ನೋಡೋಣ. ಸಪೋಸ್ ನಾನು ನಿಮಗೇನು ಮಾಡ್ತೀನಿ, x⁴ - 1 + x³ ಅಂತ ಹೇಳಿದೆ, ಡಿವೈಡೆಡ್ ಬೈ x³ - x² - 1 ಅಂದೆ. ಈಸ್ ಇಟ್ ಪ್ರಾಪರ್ ಆರ್ ಇಂಪ್ರಾಪರ್? ಮ್ಯಾಮ್ ಇಲ್ಲಿ ಇಂಪ್ರಾಪರ್ ಬರ್ದಿರಲ್ಲ, ಅದಕ್ಕೆ ಇಂಪ್ರಾಪರ್ ಹಂಗೆ ಹೇಳ್ಬೇಡಿ, ಕ್ಲೀನಾಗೆ ಪ್ರೊಸೀಜರ್ ವೈಸ್. ಡಿಗ್ರಿ ಏನಾಯ್ತಪ್ಪ ಇದ್ರದ್ದು, ಡಿಗ್ರಿ ಅಂದರೆ ಹೈಯೆಸ್ಟ್ ವೇರಿಯಬಲ್ ಏನು, ಎಕ್ಸು, ಹೈಯೆಸ್ಟ್ ಏನಿದೆ 4. ಸೊ ದಿಸ್ ಇಸ್ ದ ಡಿಗ್ರಿ. ಇಲ್ಲಿ ವೇರಿಯಬಲ್ ಎಕ್ಸು, ಹೈಯೆಸ್ಟ್ ಏನಿದೆ 3. ನ್ಯೂಮರೇಟರಿಂದು ಡಿಗ್ರಿ ಡಿನಾಮಿನೇಟರ್ಗಿಂತ ಜಾಸ್ತಿ ಇದೆ. ದೇರ್ಫೋರ್ ಇದೇನಾಯಿತು, ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಇಂಪ್ರಾಪರ್. ಓಕೆ, ರೈಟ್. ನೆಕ್ಸ್ಟು x² - 1 ಡಿವೈಡೆಡ್ ಬೈ x² + 1. ಎಸ್, ನೌ ಥಿಂಕ್ ಆ್ಯಂಡ್ ಟೆಲ್ ಮಿ, ಇದ್ರದ್ದು ಡಿಗ್ರಿ ಎಷ್ಟಿದೆ ಥಿಂಕ್ ಮಾಡಿ ಅಂತ ಅಂದಾಗ ನೀವೇನು ಮಾಡ್ತೀರಿ, ಮ್ಯಾಮ್ ಇದ್ರ ಡಿಗ್ರಿ 2 ಇದೆ, ಡಿನಾಮಿನೇಟರಿಂದ ಡಿಗ್ರಿ ಕೂಡ 2 ಇದೆ,
ಅಯ್ಯೋ ಮ್ಯಾಮ್ ನೀವು ಈಕ್ವಲ್ ಎಂದು ಹೇಳ್ಕೊಟ್ಟಿಲ್ಲಲ್ಲ ಮ್ಯಾಮ್. ದಿಸ್ ವಿಲ್ ಬಿ ಯೋರ್ ಡೌಟ್, ರೈಟ್? ಅದು ನಾನು ಕೇಳಿದ ಮೇಲೆ. ಎನಿವೇಸ್, ಸೊ ಈಕ್ವಲ್ ಇದ್ದಾಗ ನೆನ್ಪಿಟ್ಕೊಳ್ಳಿ, ಇದೇ ನೋಟ್ ಪಾಯಿಂಟು, ತುಂಬ ಇಂಪಾರ್ಟೆಂಟು. ಈಕ್ವಲ್ ಇದ್ದಾಗ ನೀವು ಅದನ್ನು ಯಾವ ಕೆಟಗರಿಗೆ ಹಾಕ್ತೀರಾ ಅಂದರೆ ಇಂಪ್ರಾಪರ್ ಕೆಟಗರಿಗೆ ಹಾಕ್ತೀರಾ. ಓಕೆ, ಸೊ ಅಲ್ಲಿಗೆ ನೀವು ಶಾರ್ಟ್ ನೋಟ್ಸ್ ಯಾರಾದರೂ ಪ್ರಿಪೇರ್ ಮಾಡೋದಾದರೆ ಪ್ರಾಪರ್ ಅಂತ ಬರೆದಾಗ ಏನು ಬರಿಬೇಕು? ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಏನಿದೆಯಲ್ಲ, ಅಂದರೆ ಸಪೋಸ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಐತೆ ಅಂದ್ಕೊಳ್ರಿ, ಇಂಟಿಗ್ರಲ್ ಡಿ ಎಕ್ಸ್ ರ್ಯಾಷನಲ್ ಫಂಕ್ಷನ್ ಈ ಥರ ಐತೆ. ಸೊ ಡಿಗ್ರಿ ಆಫ್ ನ್ಯೂಮರೇಟರ್ ಅಂದರೆ ಎಫ್ ಆಫ್ ಎಕ್ಸ್ ಸಣ್ಣದಿದೆ, ಲೆಸ್ ದ್ಯಾನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್ ಇದ್ದರೆ ಅದನ್ನು ಪ್ರಾಪರ್ ಅಂತೀರಾ ಅಂತ ಬರ್ಕೊಳ್ರಿ. ಅಲ್ಲಿ ಇಂಪ್ರಾಪರ್ ಬರಿಬೇಕಾದ್ರೆ ಏನು ಬರಿಬೇಕು ನೀವು? ಇಂಪ್ರಾಪರ್ ಇದ್ದರೆ ಏನು ಮಾಡ್ತೀರಿ? ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿಗ್ರಿ ಆಫ್ ಜಿ ಆಫ್ ಎಕ್ಸ್. ಅಂದರೆ ಏನು? ನ್ಯೂಮರೇಟರ್ ಎಂದು ಡಿಗ್ರಿ ಡಿನಾಮಿನೇಟರ್ಗಿಂತ ಜಾಸ್ತಿ ಅಥವಾ ಅದಕ್ಕೆ ಈಕ್ವಲ್ ಆಗಿದ್ದಿದ್ರೆ ಅದನ್ನು ನಾವೇನಂತೀವಿ? ಇಂಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅಂತ ಕರಿತೀವಿ. ಐ ಹೋಪ್ ಸೊ ಅರ್ಥ ಆಗಿದೆ ಅನ್ಕೊತಿದ್ದೀನಿ, ರೈಟ್? ಆ್ಯಂಡ್ ಇನ್ ಕೇಸ್ ಅವ್ರು ನಿಮಗೆ ಇಂಪ್ರಾಪರ್ ಕೊಟ್ಟರೆ ನಾವು ಡಿವಿಷನ್ ಮೆಥಡಿಂದ ಏನು ಮಾಡ್ತೀವಿ? ಈ ನೋಟ್ ಪಾಯಿಂಟ್ಸ್ ಎಲ್ಲ ಬರ್ಕೊಂಡಿರಿ. ಅಲ್ಲಿ ನೋಟ್ಸ್ ಯಾರಾದರೂ ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡೋರಿದ್ರೆ ದಯವಿಟ್ಟು ಪ್ರಿಪೇರ್ ಮಾಡಿ. ಓಕೆ, ದಟ್ ಹೆಲ್ಪ್ಸ್ ಯು ನಾಟ್ ನೌ. ಈಗೇನು ಅನ್ಸಲ್ಲ, ಈಗ ಏನು ಪ್ರಿಪೇರ್ ಮಾಡ್ತೀರಿ, ಜಸ್ಟ್ ಲೆಸನ್ ಕೇಳೋಣ ಅನ್ಸೋದು. ಬಟ್ ಎಕ್ಸಾಮ್ ಟೈಮಲ್ಲಿ ಸೀರಿಯಸ್ಲಿ ಅವಾಗ ಹೆಲ್ಪ್ ಆಗೋದು ಏನಂತ ಅಂದರೆ ಈ ಶಾರ್ಟ್ ನೋಟ್ಸ್ಗಳೇ. ಯಾಕಂದರೆ ಅವಾಗ ನೀವು ಇಡೀ 2 ಪಾರ್ಟ್ 1 ಪಾರ್ಟ್ 2 ಟೆಕ್ಸ್ಟ್ ಬುಕ್ನ ರಿವೈಸ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್, ಪ್ಯಾನಿಕ್ ಆಗಿಬಿಡ್ತೀರಾ. ಅದೇ ಶಾರ್ಟ್ ನೋಟ್ಸ್ ಇದ್ದರೆ ಒಂದು ಚಾಪ್ಟರ್ ಒಂದು A4 ಶೀಟ್ ಅಷ್ಟೇ, 15 ಚಾಪ್ಟರ್ 15 A4 ಶೀಟ್, 13 ಚಾಪ್ಟರ್ 13 A4 ಶೀಟ್ಸ್, ಆ ಥರ ಎಲ್ಲ ಟಾಪಿಕ್ಸಲ್ಲೂ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮ್ಯಾಥಮೆಟಿಕ್ಸ್, ಆಲ್ ದ ಟಾಪಿಕ್ಸ್, PCMB ಆಗಿರಲಿ, PCMCS ಆಗಿರಲಿ, ಇನ್ನು ಬೇರೆ ಯಾವುದೇ ಟಾಪಿಕ್ ನೀವು ಯಾವುದೇ ಕ್ಲಾಸ್ ಅವ್ರು ಇರಲಿ, ಎಲ್ಲ ಚಾಪ್ಟರ್ಸಿಗೂ ಕೂಡ ಒಂದು ಶಾರ್ಟ್ ನೋಟ್ಸ್ ಮಾಡ್ತಾ ಹೋದರೆ ಇಟ್ ಹೆಲ್ಪ್ಸ್ ಯು ಎ ಲಾಟ್. ಓಕೆ, ರೈಟ್? ಸೊ ಇನ್ನೂ ಒಂದೇನು ನೋಟ್ ಪಾಯಿಂಟು, ಇಂಪ್ರಾಪರ್ ಕೊಟ್ಟರೆ ನೀವೇನು ಮಾಡಬೇಕು? ಏನು ಮಾಡ್ತೀರಾ? ಕನ್ವರ್ಟ್ ಮಾಡ್ಕೊತೇವೆ. ಯಾವುದಕ್ಕೆ? ಪ್ರಾಪರಿಗೆ. ಓಕೆ, ಬೈ ಡಿವಿಷನ್ ಮೆಥಡಿಂದ ನಾವು ಕನ್ವರ್ಟ್ ಮಾಡ್ಕೊತೀವಿ. ಈಗ ಕೆಲವೊಬ್ರಿಗೆ ಕ್ವಶನ್ ಏನು ಬರುತ್ತೆ ಗೊತ್ತಾ? ಮ್ಯಾಮ್ ಇದು ಈ ಥರ ಕೊಡ್ತಾರಲ್ಲ ಮ್ಯಾಮ್, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇಂಟಿಗ್ರೇಟ್ ಮಾಡಿರಿ ಅಂತ. ಇನ್ ಕೇಸ್ ಇದು ನಾವು ಕನ್ವರ್ಟ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಂದರೆ ಏನು ಮಾಡಬೇಕು? ನಮಗೆ ಗೊತ್ತೇ ಆಗ್ತಿಲ್ಲ, ಫ್ಯಾಕ್ಟ್ರೈಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಹೆಂಗೆ ಫ್ಯಾಕ್ಟ್ರೈಸ್ ಮಾಡೋಣ ಅಂತ ಅಂದರೆ ಕ್ವಶನ್ ಬಂದರೆ ಮೈ ಆನ್ಸರ್ ವುಡ್ ಬಿ ಸಿಂಪಲ್. ಅಂಥದ್ದು ಕ್ವಶನ್ಸೇ ಕೊಡಲ್ಲ, ರಿಯಲಿ, ಐ ಟೆಲ್ ಯು ಆನೆಸ್ಟ್ಲಿ. ಓಕೆ, ನಿಮಗೆ ಕ್ವಶನ್ಸ್ ಕೊಟ್ಟರೆ ಹೆಂಗಿರ್ತಾವೆ ಗೊತ್ತಾ? ಡಿನಾಮಿನೇಟರು ಫ್ಯಾಕ್ಟ್ರೈಸ್ ಆಗೋ ಥರನೇ ಕ್ವಶನ್ಸ್ ಕೊಟ್ಟಿರ್ತಾರೆ. ಡಿನಾಮಿನೇಟರು ಫ್ಯಾಕ್ಟ್ರೈಸ್ ಆಗೋ ಥರ ಕ್ವಶನ್ಸ್ ಇದ್ದಾಗ ನೀವು ಈ ಮೆಥಡಿಗೆ ಪ್ರಿಫರ್ ಮಾಡ್ತೀರಾ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮೆಥಡ್. ನೆನ್ಪಿಟ್ಕೊಳ್ಳಿ ಇದನ್ನ. ಡಿನಾಮಿನೇಟರ್ ನಿಮಗೆ ಫ್ಯಾಕ್ಟ್ರೈಸ್ ಆಗ್ತಾ ಇದೆ ಅಂತ ಅಂದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮೆಥಡ್ನ ನೀವು ಪ್ರಿಫರ್ ಮಾಡ್ತೀರಾ. ಓಕೆ, ಆ್ಯಂಡ್ ಡಿನಾಮಿನೇಟರ್ ಫ್ಯಾಕ್ಟ್ರೈಸ್ ಆಗ್ತಿಲ್ಲ, ಆವಾಗ ನೀವೇನು ಮಾಡ್ತೀರಾ? ಮೇ ಬಿ ಯಾವುದಾದ್ರೂ ಪ್ರೀವಿಯಸ್ಸಲ್ಲಿ ನೀವು ಇದೆಯಲ್ಲ ಕಲ್ತಿದ್ದೀರಲ್ಲ, ಯೂಸ್ ಸ್ಪೆಸಿಫಿಕ್ ಟೈಪ್ ಆಫ್ ಇಂಟಿಗ್ರೇಷನ್. ಫ್ಯಾಕ್ಟ್ರೈಸ್ ಆಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ಸಿಂದ ಮಾಡೋ ಕ್ವಶನ್ ಅಲ್ಲ ಅಂತ ನಿಮಗೆ ಗೊತ್ತಾಗಬೇಕಲ್ಲಿ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅವರೇನು ನಿಮಗೆ ಫುಲ್ ಕ್ಲೀನಾಗಿ ಇಂಟಿಗ್ರೇಟ್ ದಿಸ್ ಕ್ವಶನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂತ ಕೊಡಲ್ಲ, ಬರೀ ಇಂಟಿಗ್ರೇಟ್ ದಿಸ್ ಫಂಕ್ಷನ್ ಅಂತ ಅಷ್ಟೇ ಕೊಡೋದವರು. ಇಂಟಿಗ್ರೇಟ್ ಅಂತ ಕೊಟ್ಟು ಕ್ವಶನ್ ಕೊಡ್ತಾರೆ ಡೈರೆಕ್ಟಾಗಿ. ನಿಮಗದು ಜಡ್ಜ್ ಮಾಡಬೇಕು, ಅದನ್ನು ನೋಡಿದ ತಕ್ಷಣ ನೀವು ಜಡ್ಜ್ ಮಾಡೋಂಗಿರಬೇಕು. ಸೊ ಏನು ಮಾಡ್ತೀರಾ? ಫಸ್ಟ್ ನೋಡೋದೇನು? ಫಂಕ್ಷನ್ ಎಂದು ಡೆರಿವೇಟಿವ್ 2 ಇದಾವ ಇಲ್ಲ? 2 ಇದಾವೆ ಅಂದರೆ ನಾವು ಕಲ್ತಿರೋ ಮೆಥಡ್ ಯಾವುದು? ಸಬ್ಸ್ಟಿಟ್ಯೂಷನ್ ಮೆಥಡ್. 2 ಇಲ್ಲ ಅಂತ ಅಂದರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಏನಾರ ಇದೆಯಾ ಅದನ್ನು ಚೆಕ್ ಮಾಡಿ. ಟ್ರಿಗ್ನೋಮೆಟ್ರಿ ಐಡೆಂಟಿ ಇದೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಅಥವಾ ಸ್ಪೆಷಲ್ ಫಾರ್ಮುಲಾ ಕಲ್ತಿರಲ್ಲ, ಸ್ಪೆಷಲ್ ಫಂಕ್ಷನ್ಸು ಅಂದರೆ ಇಂಟಿಗ್ರೇಷನ್ 1/√x² - a² ಆ ಥರ ಕಲ್ತಿರಲ್ಲ, ಆ ಥರ 6 ಫಾರ್ಮುಲಾದಲ್ಲಿ ಯಾವುದಾದ್ರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಥರ ಇದೆ ಅಂತ ಅಂದರೆ ಏನು ಮಾಡ್ತೀರಿ ನೀವು? ಎಸ್, ಸಿಂಪಲ್, ಆ ಫಾರ್ಮುಲಾಗಳನ್ನು ನೆನ್ಪು ಮಾಡಿಕೊಂಡು ಹಂಗೆ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಈ ಥರ ಇದೆ. ನೆಕ್ಸ್ಟು ಡಿನಾಮಿನೇಟರ್ ಫ್ಯಾಕ್ಟರೈಸ್ ಆಗ್ತಾ ಇದ್ರೆ ಪಾರ್ಷಿಯಲ್ ಫ್ರಾಕ್ಷನ್, ಆಗ್ತಿಲ್ಲ ಅಂತ ಅಂದರೆ ಸ್ಪೆಸಿಫಿಕ್ ಟೈಪ್ ಆಫ್ ಇಂಟಿಗ್ರೇಷನ್, ಅಂದರೆ ಈ ಟೈಪ್ಸಲ್ಲಿ ಯಾವುದಾದ್ರೂ, ಅಂದರೆ ಪ್ರೀವಿಯಸ್ ಕಲ್ತಿರೋದ್ರಲ್ಲಿ ಯಾವುದಾದ್ರೂ ಆಗಿರಬಹುದು ಅಂತ ಅರ್ಥ, ರೈಟ್? ಸೊ ಇದೆಲ್ಲ ಯಾಕೆ ಬೇಕು ಮ್ಯಾಮ್? ಕ್ವಶನ್ ಬರುತ್ತಲ್ಲ, ಹೌದಾ? ಸೊ ವೈ ಡು ವಿ ನೀಡ್ ಟು ಡೂ ದಿಸ್? ಯಾಕೆ ಅಂತ ಅಂದರೆ, ಅಥವಾ ಯಾಕೆ ಬೇಕು ಅನ್ನೋದಕ್ಕಿಂತ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕ್ವಶನ್ ಬಂದರೆ ವೆರಿ ಸಿಂಪಲ್. ಇನ್ ಕೇಸ್ ಇದು
ಕೊಟ್ಟಿರುವಂತಹ ಕ್ವಶನ್ನು ಇವು ಯಾವ ಮೆಥಡ್ಸಿಂದಲೂ ಫ್ಯಾಕ್ಟರೈಸ್ ನಾವು ಅಂದರೆ ಪ್ರೀವಿಯಸ್ ಕಲ್ತಿರುವಂಥ ಯಾವ ಮೆಥಡ್ಸಿಂದನೂ ಫ್ಯಾಕ್ಟರೈಸ್ ಆಗ್ತಿಲ್ಲ ಅಂತ ಅಂದರೆ ನಾವೇನು ಮಾಡ್ತೀವಿ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮೆಥಡ್ನ ಯೂಸ್ ಮಾಡ್ತೀವಿ. ಅಂದರೆ ಕೊಟ್ಟಿರುವಂಥ ಫಂಕ್ಷನ್ನ ಬ್ರೇಕ್ ಡೌನ್ ಮಾಡ್ತೀವಿ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸಿಗೆ ಬ್ರೇಕ್ ಮಾಡ್ತೀವಿ. ಓಕೆ, ಒಂದು ಕೊಟ್ಟಿರುವಂಥ ಕ್ವಶನ್ನ ಪಾರ್ಷಿಯಲ್ ಫ್ರ್ಯಾಕ್ಷನ್ ಸಮಥಿಂಗ್ ಬೈ ದಟ್ ಪರ್ಟಿಕ್ಯುಲರ್ ಫ್ಯಾಕ್ಟರ್ ಪ್ಲಸ್ ಡಿವೈಡೆಡ್ ಬೈ ಸಮಥಿಂಗ್ ಅಂತ ಆ ಥರ ನಾವು ಮಾಡ್ತೀವಿ. ಅರ್ಥ ಆಯ್ತಲ್ಲ? ಯಾವಾಗ ನಮಗೆ ಸ್ಪೆಸಿಫಿಕ್ ಮೆಥಡ್ ಯಾವುದೂ ಕೂಡ ಗೊತ್ತಾಗ್ತಿಲ್ವೋ ಆ ಟೈಮಲ್ಲಿ ಒಂದು ಕಂಡೀಷನ್, ಅದು ಇನ್ನೊಂದು ಡಿನಾಮಿನೇಟರ್ ಫ್ಯಾಕ್ಟರೈಸ್ ಆಗಂಗೆ ಕೊಟ್ಟಿರ್ತಾರೆ ಅವರು, ಆ ಥರ ಇದೆ ಅಂತ ಅಂದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ನ ನೀವು ಮಾಡ್ಕೋಬೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ದಯವಿಟ್ಟು ಇದನ್ನು ನೀಟಾಗಿ ಇನ್ನೊಮ್ಮೆ ಕೇಳಿಸ್ಕೊಂಡು ಆಮೇಲೆ ನೀವು ಎಕ್ಸಸೈಸ್ ಕ್ವಶನ್ಸಿಗೆ ಹೋಗಿ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ನಿಮಗೆ ನಿಮ್ಮ ಸಿಲೆಬಸಲ್ಲಿ ಅದೇ ಹೇಳಿದ್ನಲ್ಲ, ನಿಮ್ಮ ಸಿಲೆಬಸಲ್ಲಿ ಡಿನಾಮಿನೇಟರ್ಸು ಫ್ಯಾಕ್ಟರೈಸ್ ಆಗೋ ಅಂಥವೇ ಕೊಟ್ಟಿರ್ತಾರೆ. ಅದು ಫ್ಯಾಕ್ಟರೈಸ್ ಆಗಿಬಿಟ್ಟು ಲೀನಿಯರು ಕ್ವಾಡ್ರಾಟಿಕ್ ಹೈಯೆಸ್ಟ್ ಡಿಗ್ರಿ ಅಷ್ಟೇ ಕೊಡೋದವರು, ಅದಕ್ಕಿಂತ ಜಾಸ್ತಿ ಪವರ್ 4 ಪವರ್ 5 ಆ ಥರ ಎಲ್ಲ ನಿಮಗೆ ಕ್ವಶನ್ಸು ಕೊಡೋದಿಲ್ಲ ಅವರು. ಓಕೆನಾ? ರೈಟ್. ನಿಮಗೆ ಕೊಟ್ಟಿರುವಂಥ ಕ್ವಶನ್ನು ಪ್ರಾಪರ್ ಫ್ರ್ಯಾಕ್ಷನಲ್ಲೇ ಮೋಸ್ಟ್ ಪ್ರಾಬಬಲಿ ಇರುತ್ತೆ. ಪ್ರಾಪರಲ್ಲಿ ಇಲ್ಲ ಅನ್ನೋ ಕೇಸಸ್ಸಲ್ಲಿ ನೀವು ಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊತೀರಾ ಅನ್ನೋದು ನೆನಪಿರಲಿ. ಅರ್ಥ ಆಯ್ತಲ್ಲ? ಸೊ ಐ ವಿಲ್ ಎಕ್ಸ್ಪ್ಲೇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ನೌ. ರೈಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಐ ಹೋಪ್ ಸೊ ಈಸಿಯಾಗಿ ಮಾಡಿಕೊಂಡೆ, ಕಾಂಪ್ಲಿಕೇಟ್ ಮಾಡಲಿಲ್ಲ ನಿಮಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರೈಟ್, ಲೆಟ್ ಮಿ ಟೇಕ್ ಅನದರ್ ಶೀಟ್. ಗಾಟ್ ಜಸ್ಟ್ ಎ ಮಿನಿಟ್. ಇಲ್ಲೇ ಇದೆ ಶೀಟು. ಸಿಯರ್ ಈಗ ಹೇಳಿರೋದನ್ನು ಸಮ್ಮರೈಸ್ ಮಾಡೋದಾದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಯಾಕಂದರೆ ಹೊಸ ಟಾಪಿಕ್ಕು ಸ್ವಲ್ಪ ಟೈಮ್ ತೊಗೊಳುತ್ತೆ. 2-3 ಟೈಮ್ಸ್ ನೀವು ಕೇಳಿಬಿಟ್ರೆ ನೀವೇ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋಂಗೆ ಇರ್ತೀರಾ. ಓಕೆ, ಕ್ವಶನ್ಸ್ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ ಅಂತ ಹೇಳಿದೆ, ಸಮ್ಮರಿ ಹೇಳ್ತಾ ಇದ್ದೀನಿ ನೋಡಿ. ಕ್ವಶನ್ಸ್ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ, P(x) by Q(x) ಇಂಟಿಗ್ರೇಟ್ ಮಾಡಿ ಅಂತ ಇರುತ್ತೆ. ಓಕೆ, ಫಸ್ಟ್ ನೀವೇನು ನೋಡ್ತೀರಾ, f(x) ಅದರದ್ದು ಡೆರಿವೇಟಿವ್ ಇದೆಯಾ, ಇದೆ ಅಂತ ಆದರೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಗೆ ಹೋಗಬಹುದು ಈಸಿಯಾಗಿ. ಓಕೆ, ಇನ್ ಕೇಸ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇದ್ದರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಿಗೆ ಹೋಗ್ಬೋದು. ಸ್ಪೆಷಲ್ ಫಂಕ್ಷನ್ಸ್ ಥರ ಏನಾದರೂ ಕೊಟ್ಟಿದ್ದಾರೆ, ಕಾಣಿಸ್ತಿದೆ, ಹಂಗೆ ಅನ್ನಿಸ್ತಿದೆ, ಆ ಮೆಥಡಿಗೆ ಹೋಗ್ಬೋದು. ಇವ್ಯಾವೂ ವ್ಯಾಲಿಡ್ ಆಗ್ತಿಲ್ಲ, ಆ ಥರ ಏನು ನನಗೇನು ಫಂಕ್ಷನ್ ಡೆರಿವೇಟಿವ್ ಅಂತ ಏನು ಗೊತ್ತಾಗ್ತಿಲ್ಲ ಅಂದಾಗ ಅವಾಗ ಏನು ಮಾಡ್ತೀರಾ, ಡಿನಾಮಿನೇಟರ್ ಚೆಕ್ ಮಾಡ್ತೀರಾ. ಡಿನಾಮಿನೇಟರ್ ಫ್ಯಾಕ್ಟ್ರೈಸೇಬಲ್ಲೇ ಇರುತ್ತೆ. ಓಕೆ, ಫ್ಯಾಕ್ಟ್ರೈಸೇಬಲ್ ಐತೆ ಅಂತ ಅಂದರೆ ನೀವು ಅವಾಗ ಯಾವ ಮೆಥಡ್ ಪ್ರಿಫರ್ ಮಾಡ್ತೀರಾ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಅರ್ಥ ಆಯ್ತಲ್ಲ? ಆ್ಯಂಡ್ ನಿಮಗೆ ಕೊಟ್ಟಿರುವಂಥ ಕ್ವಶನ್ನು ಎರಡೇ ಪಾಸಿಬಿಲಿಟಿ, ಒಂದು ಪ್ರಾಪರ್ ಆಗಿರಬಹುದು, ಇನ್ನೊಂದು ಇಂಪ್ರಾಪರ್ ಆಗಿರಬಹುದು. ಓಕೆ, ಪ್ರಾಪರ್ ಅಂತ ಅಂದರೆ ಏನು, ಡಿಗ್ರಿ ಆಫ್ ದ ನ್ಯೂಮರೇಟರ್ ಅಂದರೆ P(x) ಇಂದು ಡಿಗ್ರಿ ಇದೆಯಲ್ಲ ಅದು ಸಣ್ಣದಿರುತ್ತೆ ಆ್ಯಸ್ ಕಂಪೇರ್ ಟು ಡಿನಾಮಿನೇಟರ್. ಅಂದರೆ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಡಿಗ್ರಿ ಆಫ್ ದಿ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ಇಂಪ್ರಾಪರ್ ಅಂತ ಅಂದರೆ ಏನು, ಸಿಂಪಲ್ ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಆರ್ ಡಿಗ್ರಿ ಈಸ್ ಈಕ್ವಲ್ ಟು ಡಿನಾಮಿನೇಟರ್. ಓಕೆ, 2 ಡಿಗ್ರಿ ಈಕ್ವಲ್ಲು ಆಗಿರ್ಬೋದು, ಗ್ರೇಟರ್ ದ್ಯಾನು ಆಗಿರ್ಬೋದು. ಅಂಥ ಕೇಸಲ್ಲಿ ಏನಂತೀರಾ, ಇಂಪ್ರಾಪರ್. ಇನ್ ಕೇಸ್ ಲೆಸ್ ದ್ಯಾನ್ ಇದೆ ಅಂದರೆ ಪ್ರಾಪರ್ ಅಂತೀರಾ. ಇಂಥ ಕೇಸಲ್ಲಿ ನೀವೇನು ಮಾಡ್ತೀರಾ, ಕನ್ವರ್ಟ್ ಮಾಡ್ತೀರಾ. ಓಕೆ, ಕನ್ವರ್ಟ್ ಟು ಪ್ರಾಪರ್ ಫ್ರ್ಯಾಕ್ಷನ್. ಓಕೆ, ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಬೈ ಡಿವಿಷನ್ ಮೆಥಡ್. ಇದು ನಿಮಗೆ ನೆನಪಿರಬೇಕು. ಓಕೆ, ಬೈ ಡಿವಿಷನ್ ಮೆಥಡ್. ಐ ಹೋಪ್ ಸೊ ಅರ್ಥ ಆಗಿದೆ ಅನ್ಕೊತಿದ್ದೀನಿ. ರೈಟ್, ಈಗ ಓಕೆ ಮ್ಯಾಮ್, ಪ್ರೊಸೀಜರ್ ಗೊತ್ತಾಯಿತು. ಏನು, ಹಿಂಗೆ ಕೊಟ್ಟಿದ್ದು ಅಂದರೆ ಕ್ವಶನ್ ಐಡೆಂಟಿಫೈ ಮಾಡೋದಷ್ಟೇ ನಾವು ಇಲ್ಲಿವರೆಗೆ ಕಲ್ತಿರೋದು. ಅರ್ಥ ಆಯ್ತಲ್ಲ? ಕ್ವಶನ್ ಐಡೆಂಟಿಫೈ ಮಾಡಿದ ಮೇಲೆ ಅದನ್ನು ಬ್ರೇಕ್ ಡೌನ್ ಮಾಡಬೇಕಲ್ಲ, ಈಗ ಅದನ್ನು ಕಲಿಬೇಕು. ಅರ್ಥ ಆಯ್ತಲ್ಲ? ಸೊ ನಿಮಗೆ ಕೆಲವೊಂದು ಸ್ಟ್ಯಾಂಡರ್ಡ್, ನಿಮ್ಮ ಸಿಲೆಬಸಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಆ ಟೇಬಲ್ ಕೊಟ್ಟಿರ್ತಾರೆ, ಕ್ಲೀನಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ. ಅಂದರೆ ಏನು ಅಂದರೆ, ಇನ್ ಕೇಸ್ ಕ್ವಶನ್ ಆ ಪ್ಯಾಟ್ರನಲ್ಲಿ ಕಾಣಿಸ್ತಾ ಇದೆ ಅಂದರೆ ಬ್ರೇಕ್ ಡೌನು ಇದೇ ಥರ ಮಾಡಬೇಕು ಅಂತೇಳಿ ಸ್ಟ್ಯಾಂಡರ್ಡಾಗೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ನಿಮಗೆ ಕೊಟ್ಟಿರೋ ಕ್ವಶನ್ನ ಆ ಕೊಟ್ಟಿರುವಂಥ 5 ಫಾರ್ಮ್ಯಾಟಲ್ಲಿ ಯಾವ ಫಾರ್ಮ್ಯಾಟಿಗೆ ಸೂಟ್ ಆಗ್ತಾ ಇದೆ, ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಇರುವಂತಹ ಫಾರ್ಮ್ಯಾಟಿಗೆ ನೀವು ಪಾರ್ಷಿಯಲ್ ಫ್ರ್ಯಾಕ್ಷನ್ಸಿಗೆ ಬ್ರೇಕ್ ಡೌನ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಸೊ ಫಾರ್ ಎಕ್ಸಾಂಪಲ್, ನಿಮಗೆ P(x) by Q(x) ಕೊಡ್ತಾರಲ್ಲ, ಅದನ್ನು ಹೆಂಗೆ ಅಂದರೆ, ನ್ಯೂಮರೇಟರು ಒಂದು ಲೀನಿಯರ್ ಫಂಕ್ಷನ್, ಡಿನಾಮಿನೇಟರ್ ಬಂದುಬಿಟ್ಟು ಫ್ಯಾಕ್ಟರ್ಸು. ಇದು ಪ್ರಾಪರ್ ತಾನೆ, ಯಾಕೆ, ಎಕ್ಸಿನ ಡಿಗ್ರಿ ಏನು 1, ಇಲ್ಲೇನಿದೆ x into x x², ಸೊ ಡಿಗ್ರಿ ಏನು 2.
ಸೊ ನ್ಯೂಮರೇಟರಿಂದ ಡಿಗ್ರಿ 1, ಡಿನಾಮಿನೇಟರಿಂದ 2 ಅಂದರೆ ಪ್ರಾಪರ್. ಓಕೆ, ಸೊ ಈ ಫಾರ್ಮ್ಯಾಟಲ್ಲಿ ಇದ್ದರೆ ನೀವು ಅದನ್ನು ಯಾವ ರೀತಿ ಬ್ರೇಕ್ ಡೌನ್ ಮಾಡ್ತೀರಾ ಅಂದರೆ ಎ ಡಿವೈಡೆಡ್ ಬೈ ಈ ಫ್ಯಾಕ್ಟರ್ಸ್ ಇದಾವಲ್ಲ ಎರಡನ್ನೂ ಕೂಡ ಬರ್ಕೋಬೇಕು. ಸಿಂಪಲ್, ಅರ್ಥ ಆಯ್ತಲ್ಲ? ಇಲ್ಲಿ ಬೇಕಿದ್ರೆ ಎಷ್ಟಾದರೂ ಕೊಡಲಿ. ಈಗ ಎಕ್ಸ್ ಮೈನಸ್ ಸಿನೂ ಕೊಟ್ರಪ್ಪ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ ಮೈನಸ್ ಬಿ ಅಷ್ಟೇ ಇದೆ, ಬಟ್ ಕಾಂಪಿಟೇಟಿವ್ ಕೇಸಸ್ಸಿಗೆ ಹೋದಾಗ ಎಕ್ಸ್ ಮೈನಸ್ ಸಿನೂ ಇರುತ್ತೆ. ಇನ್ ಕೇಸ್ ಎಕ್ಸ್ ಮೈನಸ್ ಸಿ ಕೂಡ ಕೊಟ್ಟಿದ್ದಾರೆ ಅಂತಂದರೆ ನೀವೇನು ಮಾಡ್ತೀರಾ? ಅದನ್ನು ಇನ್ನೂ ಒಂದು ಮುಂದೆ ಬರಿಬೇಕು. ಲೀನಿಯರ್ ಫ್ಯಾಕ್ಟರ್ ಜೊತೆಗೆ ಮೇಲ್ಗಡೆ ನ್ಯೂಮರೇಟರು ಸಿಂಗಲ್ ಒಂದು ಕಾನ್ಸ್ಟೆಂಟೇ ಬರಿಬೇಕು ನೀವು, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ಎ ನಾಟ್ ಈಕ್ವಲ್ ಟು ಬಿ, ಅದು ನೆನ್ಪಿಡಲಿ. ಓಕೆ, ನೆಕ್ಸ್ಟು ಸಪೋಸ್ ನಿಮಗೆ ಇದೇ ಥರ ಕೊಡ್ತಾರಪ್ಪ, ಪಿ ಎಕ್ಸ್ ಇದೇ ಕೊಟ್ಟು ಕೆಳಗಡೆ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಕೊಟ್ರಪ್ಪ, ಅಂದರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಕೊಟ್ಟರು, ಅವಾಗ ಏನು ಮಾಡ್ತೀರಾ? ಹೇಗೆ ಬರಿತೀರಾ? ಸಿಂಪಲ್, ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಸಿಂಪಲ್. ಈಗ ನೋಡಿ, ಒಂದು ವ್ಯಾಲ್ಯೂ ಇನ್ನೊಂದು ವ್ಯಾಲ್ಯೂ ಇದೆ, ಅಂದರೆ ಹೇಗೆ ಅಂದರೆ ಲೆಟ್ ಮಿ ರೈಟ್ ಇಟ್ ಹಿಯರ್ ಓನ್ಲಿ. ಸಿ ಹಿಯರ್ 1 ಬೈ ಎ ಪ್ಲಸ್ 1 ಬೈ ಎ ಸ್ಕ್ವೇರ್ ಇದೆ ಅಂದರೆ ಎಲ್ ಸಿ ಎಮ್ ಏನಾಗುತ್ತೆ ಹೇಳಿ? ಬಿಗ್ ಎ ಸ್ಕ್ವೇರ್ ತಾನೆ ಎಲ್ ಸಿ ಎಮ್. ಅದೇ ಥರ ಇಲ್ಲಿ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಬೇಕು ಅಂದರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಎಲ್ ಸಿ ಎಮ್ ಆಗ್ಬೇಕು ತಾನೆ ನನಗೆ. ಆ್ಯಂಡ್ 2 ಸತಿ ಇದೆ, ಸೊ ಐ ಹ್ಯಾವ್ ಟು ಬ್ರೇಕ್ ದಟ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್ಸ್, ರೈಟ್, ಲೈಕ್ ದಿಸ್. ನೆಕ್ಸ್ಟು ಸಪೋಸ್ ನ್ಯೂಮರೇಟರ್ ನಿಮಗೆ ಕ್ವಾಡ್ರಾಟಿಕ್ ಕೊಟ್ರಪ್ಪ, ನ್ಯೂಮರೇಟರು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟರು. ಓಕೆ, ಸೊ ಕ್ವಾಡ್ರಾಟಿಕ್ ಕೊಟ್ಟರು. ಡಿನಾಮಿನೇಟ್ರಲ್ಲಿ ಅವ್ರೇನು ಮಾಡಿದ್ರು ಅಂದರೆ ಎಕ್ಸ್ ಮೈನಸ್ ಎ, ಎಕ್ಸ್ ಮೈನಸ್ ಬಿ, ಎಕ್ಸ್ ಮೈನಸ್ ಸಿ. ಅಂದರೆ ಏನು? ಇಂಟಿಗ್ರೇಷನ್ ಆಫ್ ದ ಫ್ರಾಕ್ಷನ್ಸ್ ವಿತ್ ನಾನ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಇನ್ ದ ಡಿನಾಮಿನೇಟರ್. ಇದೇನಾಗುತ್ತೆ? ನಾನ್ ರಿಪೀಟೆಡ್ ಫ್ಯಾಕ್ಟರ್ಸ್ ಇನ್ ದ ಡಿನಾಮಿನೇಟರ್. ಫಸ್ಟ್ ಒಂತು, ಥರ್ಡ್ ಒಂತು, ಇದು ರಿಪೀಟೆಡ್ ಫ್ಯಾಕ್ಟರ್ಸ್ ಇನ್ ದ ಡಿನಾಮಿನೇಟರ್. ಓಕೆ, ಸೊ ಈ ಥರ ಇದ್ರೆ ನೀವೇನು ಮಾಡ್ತೀರಾ? ಜಸ್ಟ್ ಫಾರ್ಮ್ಯಾಟ್ ತಿಳ್ಕೊಳ್ಳಿ. ಓಕೆ, ನಾನು ಎಕ್ಸಾಂಪಲ್ಲು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಕರೆಕ್ಟಾಗಿ ನಿಮ್ಗೆ ಫುಲ್ಲು ಬ್ರೇನಲ್ಲಿ ಹಂಗೆ ಫಿಕ್ಸ್ ಆಗಿಬಿಡುತ್ತೆ. ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ, ಈ ಥರ ಬ್ರೇಕ್ ಡೌನ್ ಮಾಡ್ಕೊತೀರ. ನೆನ್ಪಿಟ್ಕೊಳ್ಳಿ, ನ್ಯೂಮರೇಟರ್ ಕ್ವಾಡ್ರಾಟಿಕ್ ಇದ್ದರೆ ನಮಗೇನು ತೊಂದರೆ ಇಲ್ಲ, ಡಿನಾಮಿನೇಟರ್ ಇದ್ದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಹೇಗೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಇನ್ನೂ ಒಂದು ನೋಡೋಣ. ನ್ಯೂಮರೇಟರ್ ಕ್ವಾಡ್ರಾಟಿಕ್ ಇದ್ದು ಈ ಪ್ಯಾಟ್ರನಲ್ಲಿ ಕ್ವಶನ್ ಇರುತ್ತೆ, ಇದ್ದರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ಬಿ ಇದ್ರೆ 3 ಫ್ಯಾಕ್ಟರ್ಸ್ ಇದೆ ತಾನೆ, ಎಕ್ಸ್ ಮೈನಸ್ ಎ, ಎಕ್ಸ್ ಮೈನಸ್ ಬಿ, ಇನ್ನೂ ಒಂದು ಎಕ್ಸ್ ಮೈನಸ್ ಎ ಇದೆ. ಸೊ ಏನಾಗಬೇಕಿದು? ಎ ಪ್ಲಸ್ ಬಿ ಪ್ಲಸ್ ಸಿ, ಈ ಥರ ತಾನೇ ಡಿವೈಡ್ ಆಗೋದು. ಸೊ ಒಂದು ಫ್ಯಾಕ್ಟರು ಎಕ್ಸ್ ಮೈನಸ್ ಎ, ಇನ್ನೊಂದು ಎಕ್ಸ್ ಮೈನಸ್ ಬಿ, ಇನ್ನೊಂದು ಕೂಡ ಎಕ್ಸ್ ಮೈನಸ್ ಎ ಬರೆದ್ರೆ ಏನಾಗುತ್ತೆ ಹೇಳಿ? ಎಕ್ಸ್ ಮೈನಸ್ ಎ ಎಲ್ ಸಿ ಎಮ್ ಏನು? ಬರೀ ಎಕ್ಸ್ ಮೈನಸ್ ಎ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇನ್ನೂ ಒಂದು ಫ್ಯಾಕ್ಟರು ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇರಬೇಕು. ಈ ಕೆಲವರು ಕೇಳ್ಬೋದು, ಏನೋ ಮ್ಯಾಮ್ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂಗಿಲ್ಲ ಮ್ಯಾಮ್, ಬಿ ಕೆಳಗಡೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇರೋದು, ಸಿ ಕೆಳಗಡೆ ಎಕ್ಸ್ ಮೈನಸ್ ಬಿ ಇದೆ, ನೀವು ಹೇಳಿರೋದು ತಪ್ಪಿದೆ ಅಂತ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ನೀವೆಲ್ಲಾದರೂ ಬರೀರಿ, ನಿಮಗೆ ವ್ಯಾಲ್ಯೂಸು ಎ ಬಿ ಸಿ ಇದು ಅದ್ರ ತಕ್ಕಂತೆ ಬರುತ್ತೆ. ಈಗ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಪ್ಯಾಟ್ರನಲ್ಲಿ ಬರೆದಿದ್ದೀರಾ ಅಂತಂದರೆ ಸಿಗೆ ನಿಮಗೇನು ವ್ಯಾಲ್ಯೂ ಬಂತು ಅದು ನನಗೆ ಬಿಗೆ ಬರುತ್ತೆ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್, ನಥಿಂಗ್ ಎಲ್ಸ್. ಓಕೆ, ರೈಟ್. ನೆಕ್ಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಏನು ಅಂದರೆ, ನ್ಯೂಮರೇಟರು ಕ್ವಾಡ್ರಾಟಿಕ್ ಇರುತ್ತೆ, ಬಟ್ ಇನ್ ಕೇಸ್ ಡಿನಾಮಿನೇಟರಲ್ಲಿ ಒಂದು ಲೀನಿಯರು ಒಂದು ಕ್ವಾಡ್ರಾಟಿಕ್ ಕೊಟ್ಟರು ಅಂತ ಅಂದರೆ, ಒಂದು ಲೀನಿಯರು ಒಂದು ಕ್ವಾಡ್ರಾಟಿಕ್ ಕೊಟ್ಟರು ಅಂತ ಅಂದರೆ ಆವಾಗ ನೀವು ಹೇಗೆ ಬರೀತೀರಾ ಅಂದರೆ ಸಿಂಪಲ್, ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್, ನೆನ್ಪಿಟ್ಕೊಳ್ಳಿ ಲೀನಿಯರ್ ಫ್ಯಾಕ್ಟರ್ ಆ್ಯಸ್ ಇಟ್ ಈಸ್, ಬಟ್ ಕ್ವಾಡ್ರಾಟಿಕ್ ಬರಿಬೇಕಾದ್ರೆ 2 ವ್ಯಾಲ್ಯೂಸ್ ಏನಿದೆಯಲ್ಲ ಬಿ ಎಕ್ಸ್ ಪ್ಲಸ್ ಸಿ, ಅದನ್ನು ಇಲ್ಲಿ ಬರೀತೀರಾ. ಸಿಂಪಲ್, ನೆನ್ಪಿಟ್ಕೊಳ್ಳಿ. ಈ ಕಾನ್ಸ್ಟೆಂಟ್ಸ್ಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ದ ಹೈಯೆಸ್ಟ್ ಡಿಗ್ರಿ ದಟ್ ಈಸ್ ಪ್ರೆಸೆಂಟ್ ಇನ್ ದ ಡಿನಾಮಿನೇಟರ್. ಹೈಯೆಸ್ಟ್ ಡಿಗ್ರಿ ಎಷ್ಟಿದೆಯೋ ಅಷ್ಟು ಕಾನ್ಸ್ಟೆಂಟು ರಿಕ್ವೈರ್ಡ್ ಇದ್ದಾವೆ ಅಂತ ಅರ್ಥ. ಅದು ನೀವು ಐ ಥಿಂಕ್ ಥಿಯರಮ್ ಯಾವುದು ಸ್ಟಡಿ ಮಾಡಿರ್ತೀರ ಅನ್ಕೊತೀನಿ. ಅಷ್ಟು ರೂಟ್ಸ್ ಇರ್ತವೆ ಒಂದು ಈಕ್ವೇಷನಿಗೆ ಅಂತೆಲ್ಲ ಸ್ಟಡಿ ಮಾಡ್ತೀರ ನೋಡಿ. ಡಿಗ್ರಿ ಎಷ್ಟಿದೆ ಅಷ್ಟು ರೂಟ್ಸ್ ಇರುತ್ತೆ ಅಂತ, ಆ ಥರ ಸ್ಟಡಿ ಮಾಡಿದ್ರೆ ನೆನಪಿರುತ್ತೆ. ಬಟ್ ಇಲ್ಲ ಹೈಯರ್ ಸ್ಟಡೀಸಲ್ಲಿ ಮಾಡ್ತೀರಾ ಅಂದರೆ ಓಕೆ, ರೈಟ್. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಏನಂತ ಅಂದರೆ ನಿಮಗೆ ಲೀನಿಯರ್ ಕೊಟ್ಬಿಟ್ಟು, ಎಲ್ಲ ಲೀನಿಯರ್ ಇದ್ದರೆ ಬ್ರೇಕ್ ಡೌನ್ ಈ ಥರ, ರಿಪೀಟೆಡ್ ಕೊಟ್ಟರು ಅಂತ ಅಂದರೆ ಈ ಥರ. ನೆಕ್ಸ್ಟು ಇಲ್ಲಿ ಫಸ್ಟ್ ಚೆಕ್ ಮಾಡೋದೇನು, ಪ್ರಾಪರ್ ತಾನೇ ಇದಿರೋದು, ಯಾಕೆ 2, ಇಲ್ಲೇನಪ್ಪ ಡಿಗ್ರಿ ಇರೋದು ಎಕ್ಸ್ ಇಂಟು ಎಕ್ಸ್ 3 ಸತಿ ಎಕ್ಸ್ ಇದೆ ತಾನೆ, ಡಿಗ್ರಿ ಏನು 3, ಇದು ಇಂಪ್ರಾಪರ್ ಅಲ್ಲ ಪ್ರಾಪರ್. ಸೊ ಇವೆಲ್ಲವೂ ಕೂಡ ಪ್ರಾಪರು. ಈ ಫಾರ್ಮ್ಯಾಟಲ್ಲಿ ನಿಮಗೆ ಎಲ್ಲೇ ಕ್ವಶನ್ಸ್ ಕಂಡು ಬಂದರೆ ನೀವು ಈ ಥರ ಬ್ರೇಕ್ ಡೌನ್ ಮಾಡ್ಕೊತೀರಾ. ಈ ಬ್ರೇಕ್ ಡೌನ್ ಇದೆಯಲ್ಲ ಇವನ್ನೇ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತ ನೀವು ಕರೆಯೋದು.
ಆ್ಯಂಡ್ ಇದನ್ನು ಮಾಡಿ ಆಮೇಲೆ ಯಾಕೆ ಇದನ್ನು ಮಾಡ್ತೀರಾ ಅಂದರೆ ಈ ಥರ ಕಾಂಪ್ಲೆಕ್ಸ್ ಇರೋದನ್ನು ಎಲ್ಲ ಇಂಟಿಗ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ಈ ಥರ ಇದ್ದರೆ ಡೈರೆಕ್ಟಾಗಿ ಮಾಡ್ಬೋದು ತಾನೆ, ನಮಗೆ ಆಲ್ರೆಡಿ ಗೊತ್ತೈತೆ. ಸಮಥಿಂಗ್ ಬೈ ಇದ್ದರೆ ಇದೇನಾಗುತ್ತೆ, ಲಾಗ್ ಆಫ್ ಎಕ್ಸ್ ಮೈನಸ್ ಎ ಆಗುತ್ತೆ, ಇದು ಕೂಡ ಲಾಗ್ ಆಗುತ್ತೆ, ಇದು ಲಾಗ್ ಆಗುತ್ತೆ. ಡೈರೆಕ್ಟಾಗಿ ನಾನು ಬರಿಬೋದು ಇದಕ್ಕೆಲ್ಲ. ಈ ಥರ ಇದ್ದರೆ ಇದನ್ನು ಟಿ ಅಂತ ಸಬ್ಸ್ಟಿಟ್ಯೂಷನ್ ತೊಗೊಂಡು 1/t² ಇದೆ -1/t ಆ ಥರ ಮಾಡ್ಬೋದು ಈಸಿಯಾಗಿ. ಅದೇ ಈ ಥರ ಇದ್ದರೆ ಕಷ್ಟ ಆಗುತ್ತೆ, ಹೌದಾ? ಸೊ ಅದಕ್ಕೆ ನಾವು ಸಿಂಪಲ್ ಕಾಂಪ್ಲೆಕ್ಸಿಂದ ಸಿಂಪಲಿಗೆ ಬ್ರೇಕ್ ಡೌನ್ ಮಾಡ್ಕೊತೇವೆ, ಸೊ ದಟ್ ಅವರ್ ಕ್ಯಾಲ್ಕುಲೇಷನ್ ಬಿಕಮ್ಸ್ ಈಸಿ. ಆ್ಯಂಡ್ ದಿಸ್ ಮೆಥಡ್ ಈಸ್ ಕಾಲ್ಡ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಡಿಕಾಂಪೋಸಿಷನ್. ಡಿಕಾಂಪೋಸಿಷನ್ ಅಂದರೆ ಏನು? ಬ್ರೇಕ್ ಡೌನ್ ಮಾಡೋದಿದೆಯಲ್ಲ, ಅದನ್ನೇ ಡಿಕಾಂಪೋಸಿಷನ್ ಅನ್ನೋದು. ಓಕೆ, ಸೊ ಈ ಫಾರ್ಮ್ಯಾಟು ನೀವು ನೀಟಾಗಿ ನೆನ್ಪಿಟ್ಕೊಳ್ರಿ. ಇದು ನಿಮಗೆ ಅಪ್ಲೈ ಆಗೋದು ಪ್ರಾಪರಿಗೆ ಮಾತ್ರ. ಅದಕ್ಕೆ ನಿಮಗೆ ಇಂಪ್ರಾಪರ್ ಕ್ವಶನ್ ಕೊಟ್ಟರೆ ಅದನ್ನು ಪ್ರಾಪರಿಗೆ ನೀವು ಕನ್ವರ್ಟ್ ಮಾಡ್ಕೊತೀರಿ. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್. So let me solve one example for you so that it becomes very easy for you to understand, right? ಟೆಕ್ಸ್ಟ್ ಬುಕ್ಕಿಂದಾನೆ ಒಂದು ಎಕ್ಸಾಂಪಲ್ ತೊಗೊತೀನಿ, ಜಸ್ಟ್ ವೇಟ್. ಓಕೆ, ಸೊ ಏನು ಮಾಡೋದು ಅಂತ ಅರ್ಥ ಆಗಿದೆ ಅಲ್ಲ ನಿಮಗೆ? ಡೈರೆಕ್ಟ್ಲಿ ಅವ್ರು ಯಾವುದೋ ಒಂದು ಪ್ಯಾಟರ್ನ್ ಕೊಟ್ಟಿರಿ, ಈ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲೇ ಯಾವುದೋ ಕೊಟ್ಟಿರ್ತಾರೆ, ಕೊಟ್ಟಿದ್ರೆ ಕನ್ವರ್ಟ್ ಮಾಡ್ಕೊಳ್ಳಿ. ಕೊಟ್ಟಿಲ್ಲ ಅಂದರೆ ಫಸ್ಟು ಅದನ್ನು ಸ್ವಲ್ಪ ಹೆಂಗಾದರೂ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋಣಂತೆ. ಓಕೆ, ಲೀನಿಯರ್ ಇದ್ದರೆ ಇನ್ನೇನು ಡೈರೆಕ್ಟ್ ಇಂಟಿಗ್ರೇಷನ್ ಮಾಡ್ಬೋದು. ಕ್ವಾಡ್ರಾಟಿಕ್ ಇದ್ದರೆ ನಾವು ಹೆಂಗೆ ಮಾಡ್ತೀವಿ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಕಲ್ತಿದ್ದೀರಲ್ಲ ಅದನ್ನು ಯೂಸ್ ಮಾಡ್ಬೋದು. ಅಥವಾ ಬೇರೆ ಏನಾದರೂ ಇದ್ದರೆ ಬೇರೆ ನೀವು ಪ್ರೀವಿಯಸ್ ಕಲ್ತಿರುವಂತಹ ಮೆಥಡ್ಸಲ್ಲಿ ಯಾವ್ದು ಬೇಕಿದ್ರೂ ಯೂಸ್ ಮಾಡಿಬಿಟ್ಟು ಇವನ್ನ ನೀವು ಇಂಟಿಗ್ರೇಟ್ ಮಾಡ್ಬೋದು ಈಸಿಯಾಗಿ. ದೀಸ್ ಆರ್ ಈಸಿಯರ್ ಟು ಇಂಟಿಗ್ರೇಟ್ ಆ್ಯಸ್ ಕಂಪೇರ್ಡ್ ಟು ಎಕ್ಸಾಕ್ಟ್ ಗಿವನ್ ಕ್ವೆಶನ್. ಓಕೆ, ಅದಕ್ಕೆ ನಾವು ಏನು ಮಾಡ್ತೀವಿ, ಏನಂತಾರೆ, ಅದನ್ನು ಕನ್ವರ್ಟ್ ಮಾಡ್ಕೊತೇವೆ, ರೈಟ್? ದಿಸ್ ಇಸ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಡಿಕಾಂಪೋಸಿಷನ್. ನಾವು ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಫಾರ್ ಯು ಫ್ರಮ್ ದ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಇಂಪ್ರಾಪರೇ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಪ್ರಾಪರ್ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ, ರೈಟ್? ಸಪೋಸ್ ಯು ಹ್ಯಾವಿಂಗ್ ಅವ್ರೇನು ಕೊಟ್ರಂದರೆ ಇಂಟಿಗ್ರೇಟ್ ಮಾಡೋಕೆ ಹೇಳಿದ್ರಪ್ಪ, x² + 1 ಡಿವೈಡೆಡ್ ಬೈ x² - 5x + 6 × dx. ನೀವು ಅಬ್ಸರ್ವ್ ಮಾಡಿದ್ರಿ ಫಂಕ್ಷನ್ ಡೆರಿವೇಟಿವ್ ಇಲ್ಲ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತೂ ಆಗಲ್ಲ. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡೋಕೆ ಹೋದ್ರು ನ್ಯೂಮರೇಟ್ರಲ್ಲಿ x² ಇದೆ, ಅದು ಕೂಡ ಆಗಲ್ಲ. ಟ್ರಿಗ್ನೋಮೆಟ್ರಿ ಅಂತೂ ಇದ್ರಾಗ ಇನ್ವಾಲ್ವೇ ಇಲ್ಲ. ನೆಕ್ಸ್ಟು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಕಲ್ತಿದ್ದೀವಿ, ಅದು ಪಾಸಿಬಲ್ ಇದೆ ಅಂತ ನೀವು ನೋಡ್ತೀರಾ. ಆದರೆ ಅದನ್ನು ನೋಡಬೇಕಾದ್ರೆ ನೀವೇನು ಮಾಡ್ತೀರಾ, ಡಿಗ್ರಿ ನೋಡ್ತೀರಾ. ಡಿಗ್ರಿ ಆಫ್ ನ್ಯೂಮರೇಟರ್ ಎಷ್ಟು ನಿಮಗೆ ಗೊತ್ತಾಯಿತು, 2. ಡಿನಾಮಿನೇಟರ್ ಎಷ್ಟು, 2. ಓಕೆ, ಸೊ ಅಲ್ಲಿಗೆ ನಿಮಗೆ ಏನು ಗೊತ್ತಾಯಿತು, ದಿಸ್ ಈಸ್ ಇಂಪ್ರಾಪರ್ ಇದ್ದರೆ ನಾನು ಇಂಟಿಗ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಪ್ರೊಸೀಡ್ ಮಾಡೋಕ್ಕೆ ಬರಲ್ಲ. ಸೊ ಇಂಪ್ರಾಪರ್ನ ನಾನೇನು ಮಾಡಬೇಕೀಗ, ಸೊ ಐ ಹ್ಯಾವ್ ಟು ಕನ್ವರ್ಟ್. ಓಕೆ, ಪ್ರಾಪರ್ ಇದ್ರೆ ನೀವು ಮಾಡ್ತೀರಾ. ಓಕೆ, ಫಸ್ಟ್ ಕನ್ವರ್ಟ್ ಮಾಡೋಣ ಇದನ್ನು. ಐ ಹ್ಯಾವ್ ಟು ಕನ್ವರ್ಟ್, ರೈಟ್? ಎಸ್ ಆರ್ ನೋ, ರೈಟ್? ಸೊ ಇಂಪ್ರಾಪರ್ ಅಂತ ಗೊತ್ತಾದ್ಮೇಲೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಟು ವಾಟ್, ಟು ಪ್ರಾಪರ್ ಫ್ರ್ಯಾಕ್ಷನ್. ಓಕೆ, ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಫ್ರ್ಯಾಕ್ಷನ್ ಹೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಪ್ರಾಪರ್ ರ್ಯಾಷನಲ್ ಫಂಕ್ಷನ್ಗೆ ಕನ್ವರ್ಟ್ ಮಾಡೋದು ಹೇಗೆ ಮಾಡೋದು, ಡಿವಿಷನ್ ಮೆಥಡ್. ಡಿವಿಷನ್ ಹೇಗೆ ಮಾಡೋದು ಈಗ ಕಲಿಯೋಣ. ನಂಬರ್ ಡಿವೈಡೆಡ್ ಬೈ ತಾನೇ ಇದಿರೋದು, ಎಸ್ ಆರ್ ನೋ, ರೈಟ್? ಸೊ ಹೌ ವಿಲ್ ಯು ಡಿವೈಡ್ ದಿಸ್ ಒನ್? You have to divide x² + 1. You have to divide x² + 1 divided by x² - 5x + 6. ನೆನಪಿರಲಿ, ಎಲ್ಲಿ ಯಾವುದನ್ನು ಬರೀತಿದ್ದೀರಾ ಅಂತ ಗೊತ್ತಿರಬೇಕು. ಈಗ ಇಲ್ಲಿ 10 / 2 ಅಂತ ಅಂದರೆ ನಾವು ಇದನ್ನು ಹೇಗೆ ಬರೀತಿದ್ವಿ, 10 ಮೇಲ್ಗಡೆ ಇರೋದನ್ನು ಮಧ್ಯಕ್ಕೆ ಬರೆದು ಇದು ಇಲ್ಲಿಗೆ ಡಿವೈಸರ್ನ, ಹೌದಲ್ವಾ? ಡಿವಿಡೆಂಡ್ನ ಮಧ್ಯಕ್ಕೆ ಬರೆದು ಡಿವೈಸರ್ನ ಈ ಕಡೆ ಬರೀತಿದ್ರಿ. ಅದೇ ಥರ ಇಲ್ಲೂ ಅಷ್ಟೇ, ಇಲ್ಲಿ ದೊಡ್ಡದೈತೆ ಅಂತ ಮಧ್ಯಕ್ಕೆ ಬರೆಯೋದಲ್ಲ, ಮೇಲ್ಗಡೆ ನ್ಯೂಮರೇಟರ್ ಇದೆಯಲ್ಲ ಅದು ನಮ್ಮ ಡಿವಿಡೆಂಡ್ ಆಗುತ್ತೆ. ಇದು ಡಿವೈಸರ್, ಡಿವೈಡ್ ಮಾಡುವಂಥದ್ದನ್ನು ಡಿವೈಸರ್ ಅಂತೀರಾ, ಇದು ಡಿವಿಡೆಂಡ್. ಓಕೆ, ಕೋಶಂಟು. ಇದನ್ನು ಹೆಂಗೆ ಮ್ಯಾಮ್ ಮಾಡೋದು ಅಂದರೆ, ಸಿಯರ್ x² ಇದೆಯಾ, ಇಲ್ಲೇನಿದೆ x² ಇದೆ. ಸೊ ಏನು ಮಾಡೋಣ, x² ಏನು ಮಲ್ಟಿಪ್ಲೈ ಮಾಡಿದ್ರೆ x² ಬರುತ್ತೆ, 1. ಓಕೆ, ಸೊ x² 1 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, x² × 1 ಮಾಡಿದ್ರೆ ಏನಾಗುತ್ತೆ, x² × 1 x² -5 × 1 -5. ಈ ಫುಲ್ ಕ್ವಾಂಟಿಟಿಗೆ 1 ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ, ಬರೀರಿ ಇಲ್ಲಿ. ನೆಕ್ಸ್ಟ್ ಆಪೋಸಿಟ್ ಸೈನ್ ಬರೆಯೋಕೆ ಹೋದರೆ ಏನು ಸಿಗುತ್ತೆ ನೋಡಿ, x² - x² ಕ್ಯಾನ್ಸಲ್. ನೆಕ್ಸ್ಟ್ ಎಕ್ಸ್ ಟರ್ಮ್ ಇದೆ ತಾನೇ, ಏನಿದೆ 5x. ನೆಕ್ಸ್ಟ್ ಏನಿದೆ -6 + 1 ಇದೆ. 1 - 6 ಎಷ್ಟಾಗುತ್ತೆ, 1 - 6 ಅಂದರೆ -5 ಆಗುತ್ತೆ, ಕರೆಕ್ಟ್ ತಾನೆ? +1 - 6 ಅಂದರೆ 1 ಪ್ಲಸ್ 1 ಮೈನಸ್ ಅಂದರೆ ಸಬ್ಟ್ರಾಕ್ಷನ್. 6 ಅಲ್ಲಿ 1 ಹೋದರೆ 5, ಬಿಗ್ ನಂಬರ್ ಮುಂದೆ ಸೈನ್ -5. ಅರ್ಥ ಆಯ್ತಾ? ಈಗ ನಾನು ನಿಮಗೆ ರಿಮೈಂಡರ್ ಥಿಯರಮಿಂದ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಏನು ಹೇಳ್ಕೊಟ್ಟಿದ್ದೀನಿ, ಡಿವಿಡೆಂಡ್
ಈಸ್ ಈಕ್ವಲ್ ಟು ಡಿವೈಸರ್ ಅಥವಾ ನಾನು ಇನ್ನೊಂದು ನಿಮಗೆ ಈಗ ಮೆಥಡ್ ಹೇಳ್ಕೊಟ್ನಲ್ಲ ಆ ಥರ ನೀವು ಕನ್ವರ್ಟ್ ಮಾಡ್ತೀರಾ ಅಂದರೆ ಓಕೆ. 1 ಪ್ಲಸ್ ಅಂದರೆ ಏನು, ಇಲ್ಲಿರೋ ಕೋಶಂಟು ಹೋಲ್ ಇದೆಯಲ್ಲ ಅದು ಪ್ಲಸ್ ರಿಮೈನಿಂಗ್ ಏನಿದೆ ಅದನ್ನು ಬರೀರಿ 5x ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ಕರೆಕ್ಟ್ ಇದೆಯಾ? ಇದೇ ತಾನು ನಾನು ನಿಮಗೆ ಹೇಳ್ಕೊಟ್ಟಿದ್ದು ಕೋಶಂಟ್ ಪ್ಲಸ್ ಇಲ್ಲೇನು ರಿಮೈಂಡರ್ ಇದೆ ಡಿವೈಡೆಡ್ ಬೈ ನಿಮ್ಮ ಡಿವೈಸರು. ಈ ಮೆಥಡಲ್ಲಿ ಬರೆಯೋದನ್ನು ಫಸ್ಟು ಕಲಿಬೇಕು ನೀವು. ಅರ್ಥ ಆಯ್ತಲ್ಲ? ಇದು ನಿಮಗೆ ಎಕ್ಸಾಮ್ ಹಾಲಲ್ಲಿ ಮರ್ತೋದ್ರೆ ವಾಟ್ ಐ ವಾಸ್ ಡೂಯಿಂಗ್, ನನಗೆ ಇನ್ ಕೇಸ್ ಮರ್ತೋದ್ರೆ ನಾನೇನು ಮಾಡ್ತಿದ್ದೆ, ಯಾವುದೋ ಒಂದು ನಂಬರ್ ಹಿಂಗೆ 9 ಡಿವೈಡೆಡ್ ಬೈ 2 ಈ ಥರ ತಗೊಂಡ್ಬಿಟ್ಟು ಎಕ್ಸಾಮ್ ಹಾಲಲ್ಲಿ ಏನು ಮಾಡ್ತಿದ್ದೆ 2 9 2 4 8 ಡಿವೈಡೆಡ್ ಬೈ 1. ಸೊ ಈ ಥರ ಬರ್ಕೊಂಡ್ಬಿಟ್ಟು ನಾನು ಬರೀತಿದ್ದೆ. ಆವಾಗ ನನಗೆ ಐಡಿಯಾ ಸಿಗ್ತಿತ್ತು ಯಾವುದನ್ನು ಬರೀಬೇಕು ಅಂತ. ಕೋಶಂಟ್ ಯಾವುದು ಅಂತಲೇ ಮರ್ತೋಗ್ತಿದ್ದೆ, ರಿಮೈಂಡರ್ ಯಾವುದು ಅಂತ ಆರಾಮಾಗಿ ನೆನಪಿರುತ್ತೆ. ಬಟ್ ಕೋಶಂಟು ಡಿವೈಸರು ಡಿವಿಡೆಂಟು ಈ ಥರ ಕನ್ಫ್ಯೂಸ್ ಆಗೋದು. ಅದಕ್ಕೆ ನೀಟಾಗಿ ನೆನ್ಪಿಟ್ಕೊಳ್ರಿ. ಇಲ್ಲೇನಿರುತ್ತೆ ಕೋಶಂಟು ಅದನ್ನು ಬರೀಬೇಕು, ಪ್ಲಸ್ ರಿಮೈಂಡರ್ ಏನು ಬಂತು ಡಿವೈಡೆಡ್ ಬೈ ಡಿವೈಸರ್ ಈಸ್ ಈಕ್ವಲ್ ಟು ಸೆಂಟ್ರಾಗಿರೋದಂತೂ ಈಸ್ ಈಕ್ವಲ್ ಟುಗೆ. ಅಲ್ಲಿಗೆ ನನಗೇನು ಗೊತ್ತಾಯಿತು, ನಾನು ಈ ರೀತಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಗೊತ್ತಾಯಿತು. ಅರ್ಥ ಆಯ್ತಲ್ಲ? ಸೊ ನಾವು ಲೆಟ್ ಅಸ್ ಪ್ರೊಸೀಡ್. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6ನ ನಾನು ಯಾವ ರೀತಿ ಬರಿಬೋದು, 1 ಪ್ಲಸ್ 5x ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ಈಗ ಇದನ್ನು ಇಂಟಿಗ್ರೇಟ್ ಮಾಡೋಕ್ಕೆ ಹೇಳಿದ್ರಲ್ಲ, ನಥಿಂಗ್ ಬಟ್ ಇದನ್ನು ಇಂಟಿಗ್ರೇಟ್ ಮಾಡಿ ಅಂತ ಅರ್ಥ, ಹೌದಲ್ವಾ? ಸೊ 1ಇಂದ ಇಂಟಿಗ್ರೇಷನ್ ಈಸಿ ಇದೆ. ಈಗ ಇದಕ್ಕೆ ಬರೋಣ, ಮೈನ್ ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಇದನ್ನು ಅಬ್ಸರ್ವ್ ಮಾಡಿ, ಇದು ಪ್ರಾಪರ್ ಇದೆ ತಾನೇ. ಈಗ ಇದ್ರದ್ದು ಡಿಗ್ರಿ 1 ಇದೆ, ಇದ್ರದ್ದು 2 ಇದೆ, ಪ್ರಾಪರಿಗೆ ಕನ್ವರ್ಟ್ ಆಯಿತಾ? ಈಗ ಇದನ್ನು ನಾನೇನು ಮಾಡ್ತೀನಿ, ಇಂಟಿಗ್ರೇಟ್ ಮಾಡ್ಬೋದು. ಅಬ್ಸರ್ವ್ ಮಾಡ್ತೀನಿ ನಾನು, ಇಲ್ಲೂ ಕೂಡ ಇನ್ನೂ ಏನೋ ಸಬ್ಸ್ಟಿಟ್ಯೂಷನು ಯಾವುದು ಮಣ್ಣು ಮಸಿ ಏನೂ ಆಗ್ತಾ ಇಲ್ಲ ನೀಟಾಗೆ. ಲೆಟ್ ಅಸ್ ಚೆಕ್ ಇಟ್. ಈಗ ಕೊಟ್ಟಿದ್ದಾರಲ್ಲ, ಅವ್ರು ನಮಗೆ ಫ್ಯಾಕ್ಟರ್ಸ್ ಕೊಟ್ಟಿಲ್ಲ, ನಾವೇ ಬ್ರೇಕ್ ಡೌನ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಸ್ ನಥಿಂಗ್ ಬಟ್ ವಾಟ್, 6 ಅಂದರೆ ಏನು, ಫ್ಯಾಕ್ಟರೈಸ್ ಮಾಡಿರಿ. 3 2s. ಯಾರಿಗಾದ್ರು ಫ್ಯಾಕ್ಟರೈಸೇಷನು ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, 3 2s 6. ಈಗ ಇದನ್ನು ಬ್ರೇಕ್ ಡೌನ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 2x ಪ್ಲಸ್ 6. ಮಿಡಲ್ ಟರ್ಮ್ನ ಬ್ರೇಕ್ ಡೌನ್ ಮಾಡುತ್ತಾನೆ, ರೈಟ್? ಹೆಂಗೆ ಮಾಡ್ತೀವಿ ಬ್ರೇಕ್ ಡೌನು, ಸಚ್ ದಟ್, ಓಕೆ ಇಲ್ಲಿ -3 -2, ಓಕೆ -3 -2 ಸಚ್ ದಟ್ ಇವನ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ಬೇಕು ನನಗೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6, ಏನು ತೊಂದರೆ ಇಲ್ಲ. ನೆಕ್ಸ್ಟ್ -3 -2 ಎರಡು ಮೈನಸ್ ಇದ್ರೆ ಅಡಿಷನಾ, ದೇರ್ಫೋರ್ -5x ಕರೆಕ್ಟ್ ಆಗಿದೆ. ಕರೆಕ್ಟಾ? ರೈಟ್. ಸೊ ಏನು ಮಾಡಿದ್ರಿ, ಈ ಥರ ಬ್ರೇಕ್ ಡೌನ್ ಮಾಡಿ ಬರೆದಿದ್ದೀರಾ. ಅರ್ಥ ಆಯ್ತಾ? ಈ ಥರ ಬ್ರೇಕ್ ಡೌನ್ ಮಾಡಿ ಬರೆದಿದ ಮೇಲೆ ಇದನ್ನು ನೀವು ಎಕ್ಸ್ ಕಾಮನ್ ತೆಗೆದ್ರೆ x -3 -2 ಕಾಮನ್ ತೆಗೆದ್ರೆ x -3. ಅಲ್ಲಿಗೆ ನಿಮಗೆ ಫ್ಯಾಕ್ಟರ್ಸ್ ಏನು ಸಿಕ್ಕುವ ನೋಡಿ, ಅಬ್ಸರ್ವ್ ಮಾಡಿ. x -3 ಇಂಟು x -2. ಓಕೆ, ಈ x -2 ಇಂಟು x -3 ಬರೆದ್ರು ಒಂದೇ, 3 ಇಂಟು 2 ಬರೆದ್ರು ಒಂದೇ. ಓಕೆ, ಈಗೇನು ಮಾಡ್ತೀರಾ, ಈಗ ಅಬ್ಸರ್ವ್ ಮಾಡಿ, ನಿಮಗೆ ಕೊಟ್ಟಿರುವಂತಹ 5 ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಇದು ಯಾವ ಫಾರ್ಮ್ಯಾಟಿಗೆ ಬರುತ್ತೆ, ನಿಮಗೆ ಕೊಟ್ಟಿರುವಂಥ 5 ಫಾರ್ಮ್ಯಾಟಲ್ಲಿ ಇಲ್ಲೇ ಇದೆ ಅಲ್ಲ, ಯಾವ ಫಾರ್ಮ್ಯಾಟಿಗೆ ಬರುತ್ತೆ ಅಂತ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಫಾರ್ಮ್ಯಾಟಿಗೆ ಬರ್ತಾ ಇದೆ. ಅಂದರೆ ನ್ಯೂಮರೇಟರ್ ಈಸ್ ಲೀನಿಯರ್, ಡಿನಾಮಿನೇಟರ್ ಈಸ್ ಹ್ಯಾವಿಂಗ್ 2 ಲೀನಿಯರ್ ಫ್ಯಾಕ್ಟರ್ಸ್. ಅದನ್ನು ಯಾವ ರೀತಿ ಬ್ರೇಕ್ ಡೌನ್ ಮಾಡಬೇಕು, ಈ ಫಾರ್ಮ್ಯಾಟಿಗೆ ಇದೆ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ 5 ಕೂಡ ಮುಂದೆ ಇಟ್ಕೊಂಡೇ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿ. ಆದರೆ ಹೋಗ್ತಾ ಏನು ಮಾಡಬೇಕು, ಅದು ಮೈಂಡಿಗೆ ಫಿಕ್ಸ್ ಆಗಿರ್ಬೇಕು ಆ ಟೇಬಲ್ಲು. ಓಕೆ, ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಅದನ್ನು ಶೀಟ್ ಕ್ಯಾರಿ ಮಾಡೋಕ್ಕೆ ಕೊಡಲ್ಲ, ನೆನಪಿರಲಿ. ಮತ್ತು ಅದನ್ನು ಅಲ್ಲಿ ತಗೊಂಡು ಹೋಗ್ತೀವಿ ಅನ್ಕೋಬೇಡ್ರಿ, ಜಸ್ಟ್ ಎ ಜೋಕ್. ಎನಿವೇಸ್, ಸೊ ಇದನ್ನೇನು ಮಾಡ್ತೀರಿ, ಈ ಫಾರ್ಮ್ಯಾಟಲ್ಲಿ ನಾನು ಬ್ರೇಕ್ ಡೌನ್ ಮಾಡಬೇಕು. a ಬೈ x -2, b ಬೈ x -3. ಐ ಹೋಪ್ ಸೊ ಅರ್ಥ ಆಗಿದೆ. ಏನು ಮಾಡ್ತೀರಾ, ಫಸ್ಟು ಕೊಟ್ಟಿರೋ ಕ್ವಶನ್ನ ಅಬ್ಸರ್ವ್ ಮಾಡ್ತೀರಾ, ಸಬ್ಸ್ಟಿಟ್ಯೂಷನ್ ಮೆಥಡು ಆಗ್ತಿಲ್ಲ, ಟ್ರಿಗ್ನೋಮೆಟ್ರಿನೂ ಆಗ್ತಿಲ್ಲ, ಸ್ಪೆಷಲ್ ಫಂಕ್ಷನ್ಸು ಆಗ್ತಿಲ್ಲ. ಆವಾಗ ನಾನೇನು ಮಾಡ್ತೀನಿ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಆಗುತ್ತಾ ಅಂತ ಚೆಕ್ ಮಾಡೋಕೆ ಹೊರಟೆ. ನೋಡಿದಾಗ ಫಸ್ಟ್ ನನಗೇನು ಗೊತ್ತಾಯಿತು, ಇಟ್ ಈಸ್ ಇಂಪ್ರಾಪರ್ ಅಂತ ಗೊತ್ತಾದಾಗ ಐ ನೋ ದಟ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ನಾನು ಅಪ್ಲೈ ಮಾಡೋದು ಪ್ರಾಪರ್ ಫ್ರ್ಯಾಕ್ಷನಿಗೆ, ಇಂಪ್ರಾಪರಿಗೆ ಅಲ್ಲ. ಹಾಗಾಗಿ ನಾನೇನು ಮಾಡಿದೆ, ಡಿವಿಷನ್ ಮೆಥಡಿಂದ ಕೊಟ್ಟಿರುವಂಥ ಇಂಪ್ರಾಪರ್ನ ಪ್ರಾಪರಿಗೆ ಕನ್ವರ್ಟ್ ಮಾಡಿಕೊಂಡೆ. ಎಸ್ ಆರ್ ನೋ? ರೈಟ್. ಪ್ರಾಪರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದ ಮೇಲೆ ನಾನೇನು ಮಾಡಿದೆ, ಆ ಹೋಲ್ ಏನಿದೆಯಲ್ಲ 1 ಟೋಟಲಿ ಅದನ್ನು ಬಿಟ್ಟು ಹಾಕಿ, ಅದು ಇಂಟಿಗ್ರೇಷನ್ ಈಸಿ ಇದೆ, ಡೈರೆಕ್ಟ್ ಅದನ್ನು ಬಿಟ್ಟೆ. ಪ್ರಾಪರ್ನ ನಾನು ಫಸ್ಟು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮೆಥಡಿಂದ ಇಂಟಿಗ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಸ್ಟಾರ್ಟ್ ಮಾಡಿದಾಗ ನನಗೇನು ಗೊತ್ತಾಯಿತು, ಎಸ್ ವಾಟ್ ಡಿಡ್ ಐ ಗೆಟ್, ಐ ಗಾಟ್ ದಟ್ ಇದು ನಮ್ಮ ಸ್ಟ್ಯಾಂಡರ್ಡ್ 5 ಫಾರ್ಮ್ಯಾಟಲ್ಲಿ ಫಸ್ಟ್ ಫಾರ್ಮ್ಯಾಟಲ್ಲಿದೆ. ಫಸ್ಟ್ ಫಾರ್ಮ್ಯಾಟಲ್ಲಿದೆ ಅಂತ ಅಂದರೆ ನನಗೆ ಗೊತ್ತಿದೆ, ಫಸ್ಟ್ ಫಾರ್ಮ್ಯಾಟ್ ಇದ್ದಾಗ ಬ್ರೇಕ್ ಡೌನ್ ಹೇಗಾಗುತ್ತೆ ಅಂತಂದರೆ a ಬೈ x -2 ಪ್ಲಸ್ b ಬೈ x -3.
ಓಕೆ, ಈ ರೀತಿ ಬ್ರೇಕ್ ಡೌನ್ ಆಗುತ್ತೆ. ಸೊ ನಾನು ಬ್ರೇಕ್ ಡೌನ್ ಮಾಡಿದೆ. ಈಗ ನನಗೇನು ಬೇಕು ಅಂದರೆ, ಓಕೆ ಬ್ರೇಕ್ ಡೌನ್ ಮಾಡಿದೆ, ಬಟ್ ವಾಟ್ ಅಬೌಟ್ ದಿ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ? ಎ ಆ್ಯಂಡ್ ಬಿದು ವ್ಯಾಲ್ಯೂಸ್ ಏನಾಗುತ್ತೆ ಅಂತ ಚೆಕ್ ಮಾಡ್ಬೇಕು ನಾನೀಗ, ಹೌದಲ್ವಾ? ಸೊ ಅದನ್ನು ಹೇಗೆ ಮಾಡೋದು ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವಶನ್ ಆಗಿರೋದ್ರಿಂದ ನೀಟಾಗಿ ಹೇಳ್ತಾ ಇದ್ದೀನಿ, ಡಿನಾಮಿನೇಟರ್ ಸಹಿತ ಬರೆದು ಬಿಟ್ಟು, ಓಕೆ, ಎಕ್ಸ್ ಮೈನಸ್ 2 ಈಗ ಈಸಿಕ್ವಲ್ ಎಲ್ ಸಿ ಎಮ್ ಏನಾಗುತ್ತಪ್ಪ, ಎರಡು ಬೇರೆ ಬೇರೆ ಫ್ಯಾಕ್ಟರ್ಸ್ ಇದ್ರೆ ಏನು ಮಾಡ್ತೀವಿ ನಾವು, ಪ್ರಾಡಕ್ಟ್ ಬರಿತೀವಿ ತಾನೆ. ಸೊ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಆಗುತ್ತೆ. ನೆಕ್ಸ್ಟು ಎ ಬೈ ಎಕ್ಸ್ ಮೈನಸ್ 2ಗೆ ನಾನು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ, ಆವಾಗಲೇ ನಂಬರ್ಸ್ ಇಡಬೇಕಾದ್ರೆ ಎಲ್ ಸಿ ಎಮ್ ಹೇಳಿದ್ದೀನಿ. ಸೊ ಯಾರ ಹತ್ರ ಏನಿಲ್ವೋ ಅದನ್ನು ಕೊಡಬೇಕಷ್ಟೇ. ಎಕ್ಸ್ ಮೈನಸ್ 2 ಐತೆ ಇದ್ರ ಹತ್ರ, ಯಾವುದಿಲ್ಲ, ಎಕ್ಸ್ ಮೈನಸ್ 3 ಇಲ್ಲ. ಅದಕ್ಕೆ ಎಗೆ ಏನು ಕೊಡೋಣ, ಎಕ್ಸ್ ಮೈನಸ್ 3 ಕೊಡೋಣ. ಪ್ಲಸ್ ಬಿ ಹತ್ರ ಏನಿದೆ, ಎಕ್ಸ್ ಮೈನಸ್ 3 ಇದೆ, ಏನಿಲ್ಲ, ಎಕ್ಸ್ ಮೈನಸ್ 2 ಇಲ್ಲ, ಅದನ್ನು ಕೊಡೋಣ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ, ಎಲ್ ಸಿ ಎಮ್ ತೆಗೆದು ಬರೀತೀರಾ. ಈಗ ಡಿನಾಮಿನೇಟರ್ ಎರಡೂ ಕಡೆ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಔಟ್ ಆಗುತ್ತೆ. ಉಳಿದಿರುವಂಥದ್ದು ಏನಿದೆ, 5x ಮೈನಸ್ 5 ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 2. ಓಕೆ, ನಿಮಗೆ ನಾವು ಏನು ಮಾಡ್ತೀವಿ ಅಂದರೆ, ಕ್ಲಾಸಲ್ಲಿ ಹೇಳ್ಕೊಡ್ಬೇಕಾದ್ರೆ ಡೈರೆಕ್ಟಾಗಿ ನಿಮಗೆ ಮಾಡೋಕ್ಕೆ ಹೇಳ್ತೀವಿ. ಏನು, ಈಕ್ವೇಟಿಂಗ್ ದಿ ಏನಂತಾರೆ ಅದನ್ನು, ಕಾನ್ಸ್ಟೆಂಟಿಗೆ ಈಕ್ವೇಟ್ ಮಾಡಿರಿ, ವೇರಿಯಬಲ್ ಜೊತೆ ಇರುವಂಥ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ಗಳನ್ನು ಈಕ್ವೇಟ್ ಮಾಡಿ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಅದು ಯಾಕೆ ಅಂತ ಇಲ್ಲಿ ತಿಳ್ಕೊಳ್ಳಿ. 5x ಮೈನಸ್ 5 ಇದೆಯಾ, ಈಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಮೈನಸ್ 3 ಇಂಟು ಎ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 2 ಇಂಟು ಬಿ. ಓಕೆ, ಇಲ್ಲಿ ಎಕ್ಸ್ ಟರ್ಮ್ಸ್ ಏನಿದೆಯಲ್ಲ ಯಾರ್ಯಾರ್ದು ಅದನ್ನು ಜೊತೆಗೆ ಬರೀರಿ. ಎ ಪ್ಲಸ್ ಬಿ ಇಂಟು ಎಕ್ಸ್ ಬರಿಬೋದಾ, ಮೈನಸ್ 3a ಮೈನಸ್ 2b. ಅರ್ಥ ಆಯ್ತಲ್ಲ? ಸೊ ಏನು ಮಾಡೋಣ, ಇಲ್ಲಿ ಅಬ್ಸರ್ವ್ ಮಾಡಿ ನೀಟಾಗಿ. ಎಕ್ಸ್ ಜೊತೆ ಈ ಕಡೆ ಏನಿದೆ, ಎಕ್ಸ್ ಜೊತೆ ಏನಿದೆ 5 ಇದೆ, ಇಲ್ಲಿ ಎಕ್ಸ್ ಜೊತೆ ಏನಿದೆ ಎ ಪ್ಲಸ್ ಬಿ. ಇವೆರಡು ಈಕ್ವಲ್ ಇದೆ ತಾನೆ, ಈಕ್ವಲ್ ಇದೆ ಅಂದರೆ ಇವೆರಡೂ ಕೂಡ ಇಲ್ಲೂ ಕೂಡ ಸೇಮ್ ಇರಬೇಕಾ, ಈ ವ್ಯಾಲ್ಯೂ 5ಗೆ ಈಕ್ವೇಟ್, ಇಲ್ಲೂ ಕೂಡ ಅಷ್ಟೇ, ಇದನ್ನು 5ಗೆ. ಇಲ್ಲಿ ಕೋಇನ್ಸಿಡೆಂಟ್ಲಿ 2 5 ಬಂದಿದೆ, ಎಲ್ಲ ಕ್ವಶನ್ಸಲ್ಲಿ 5 ಬರುತ್ತೆ ಎರಡು ಸೈಡ್ ಅಂತಿಲ್ಲ. ಇಲ್ಲಿ ಬೇಕಿದ್ರೆ 5x ಮೈನಸ್ 3 ಬರ್ಬೋದು. ಓಕೆ, ಡಿಪೆಂಡ್ಸ್ ಆನ್ ದಿ ಕ್ವೆಶನ್, ರೈಟ್? ಲೆಟ್ ಮಿ ಟೇಕ್ ಅನದರ್ ಶೀಟ್ ಟು ಎಕ್ಸ್ಪ್ಲೇನ್ ಫರ್ದರ್. ಅಬ್ಸರ್ವ್ ಮಾಡಿ ಈಗ. ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ. ಐ ಆಮ್ ಟ್ರೈಂಗ್ ಟು ಡೂ ಇಟ್ ಆಸ್ ಸ್ಲೋ ಆಸ್ ಪಾಸಿಬಲ್ ಸೊ ದಟ್ ಇಟ್ ಡಸ್ ನಾಟ್ ಬಿಕಮ್ ಕಾಂಪ್ಲಿಕೇಟೆಡ್ ಫಾರ್ ಯು. ಎನಿವೇಸ್, ಕಂಪೇರ್ ಮಾಡಿದಾಗ ನನಗೇನು ಗೊತ್ತಾಯಿತು, ಎ ಪ್ಲಸ್ ಬಿ ಅನ್ನೋದು 5ಗೆ ಈಕ್ವಲ್ ಇದೆ ಅಂತ ಗೊತ್ತಾಯಿತು. ಓಕೆ, ಆ್ಯಂಡ್ ಮೈನಸ್ 5 ಇದೆಯಲ್ಲ, ದಟ್ ಈಸ್ ಈಕ್ವಲ್ ಟು ಮೈನಸ್ 3a ಮೈನಸ್ 2b ವಿತ್ ಸೈನ್ ಬರಿಬೇಕು ನೀವು. ಓಕೆನಾ? ಇಲ್ಲ ಮ್ಯಾಮ್ ನಾನು ಮೈನಸ್ ಇಲ್ಲೂ ಐತಲ್ಲ ಯಾಕೆ ಬರೆಯೋಣ ಅಂತ ಅಂದರೆ, ಹಂಗೆ ಮಾಡೋದಾದರೆ ಇಲ್ಲಿ ಮೈನಸ್ಸು ಕಾಮನ್ ತೆಗೆದು ಬರೀರಿ, 3a ಪ್ಲಸ್ 2b. ಓಕೆ, ಈಗ ಮೈನಸ್ಸು ಇಲ್ಲೇ ಇದೆ, ಮೈನಸ್ಸು ಇಲ್ಲೇ ಇದೆ, 5 ಇಸ್ ಈಕ್ವಲ್ ಟು ಏನಾಗುತ್ತೆ, 3a ಪ್ಲಸ್ 2b ಆಗುತ್ತೆ. ಹಂಗಾದರೂ ಮಾಡಿ, ಅಥವಾ ಟೋಟಲಿ ವಿತ್ ಸೈನ್ ತೊಗೊಂಡ್ರೆ ಕನ್ಫ್ಯೂಷನ್ ಆಗಲ್ಲ. ಓಕೆ, ಈಗ ಎಲ್ಲ ಕಡೆ ಮೈನಸ್ ಕಾಮನ್ ಕ್ಯಾನ್ಸಲ್ ಔಟ್ ಆಗುತ್ತೆ. 5 ಇಸ್ ಈಕ್ವಲ್ ಟು ನನಗೇನು ಸಿಕ್ತು, 3a ಪ್ಲಸ್ 2b ಸಿಕ್ತು. ಇದನ್ನು ನಾನು ಸಾಲ್ವ್ ಮಾಡಬೇಕು, ಹೌದಲ್ವಾ? ಸೊ ನಾನಿಲ್ಲಿ ಪ್ರೊಸೀಡ್ ಮಾಡಿದಾಗ ನನಗೇನಾಗುತ್ತೆ ಅಂದರೆ, ಇಲ್ಲಿ ಎಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ, ನಿಮಗೆ ಇಲ್ಲಿ ನೀವು ಬರ್ತಿರಲ್ಲ, ಈ ಸ್ಟೆಪ್ಪಿಗೆ ಬಂದಾಗ ಈಕ್ವೇಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ಈ ಸ್ಟೆಪ್ಪಿಗೆ ಬಂದಾಗ ಕಾಂಪ್ಲಿಕೇಟೆಡ್ ಆಗೋದಕ್ಕಿಂತ ಬೆಟರು. ನಾನು ಯಾಕೆ ಇದನ್ನು ಇಲ್ಲಿವರೆಗೆ ತಂದೆ ಅಂದರೆ, ಸುಮ್ಮನೆ ಇದನ್ನು ಡೈರೆಕ್ಟಾಗಿ ಹೇಳಿ ಹೋಗ್ಬೋದಿತ್ತು, ಏನೋ ಸಿಂಪ್ಲಿಫೈ ಮಾಡೋಕ್ಕೆ ಹೋದರೆ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ, ಅದಕ್ಕೆ ಡೈರೆಕ್ಟ್ ತಗೊಳ್ಳಿ ಅಂತ. ಬಟ್ ಐ ವಾಂಟ್ ಟು ಶೋ ಯು ವೈ ಇಟ್ ಬಿಕಮ್ಸ್ ಕಾಂಪ್ಲಿಕೇಟೆಡ್. ಸಿ, ಎ ಪ್ಲಸ್ ಬಿಗಳು 5 ಇದೆ, ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎ ಬಿ ವ್ಯಾಲ್ಯೂಸ್ ಹೇಗೆ ಕಂಡುಹಿಡಿತೀರಿ, ಅಥವಾ ಏನಾಗುತ್ತೆ ಇಲ್ಲಿ ನಿಮಗೆ ಅದನ್ನೇನಂತಾರೆ ನೀವು ಲೀನಿಯರ್ ಇಕ್ವೇಷನ್ಸ್ ಥರ ಸಾಲ್ವ್ ಮಾಡಬೇಕು. ಅಷ್ಟೊಂದೆಲ್ಲ ಡ್ರಾಮಾನೇ ಬೇಡ. ಓಕೆ, ಸ್ವಲ್ಪ ಲೆಂದಿ ಆಗುತ್ತಲ್ಲ, ಅದಕ್ಕೆ ಆ ಥರ ಎಲ್ಲ ಬೇಡ ಅಂತೇಳಿ ನಾವೇನು ಮಾಡ್ತೀವಿ, ಈ ಸಿಂಪ್ಲಿಫಿಕೇಷನಿಗೆ ಹೋಗೋದೇ ಇಲ್ಲ. ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಇಲ್ಲೇನಿದೆಯಲ್ಲ 5x ಮೈನಸ್ 5 a ಇಂಟು ಎಕ್ಸ್ ಮೈನಸ್ 3 ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 2. ಓಕೆ, ಈ ಥರ ಇರೋದನ್ನು ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ 0 ಆಗಿಬಿಟ್ರೆ ನನಗೆ ಈಸಿಯಾಗಿ ಸಿಗುತ್ತೆ ತಾನೆ. ಸೊ ಏನು ಮಾಡ್ತೀವಿ ನಾವು, ಪುಟ್ ಇಲ್ಲೇನು ಮಾಡೋಣ, ಇದು 0 ಆಗಬೇಕಂದ್ರೆ ಏನಾಗಬೇಕು ಹೇಳಿ, ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದರೆ ಏನಾಗುತ್ತೆ, 3 ಮೈನಸ್ 3 0 ಇಂಟು ಎ 0, ಅಲ್ಲಿಗೆ ಬಿ ವ್ಯಾಲ್ಯೂ ನನಗೆ ಸಿಗುತ್ತಾನೆ. ಸೊ ಇದನ್ನು ಹಾಕಿದಾಗ ನನಗೇನು ಸಿಗುತ್ತೆ, ಎಕ್ಸ್ ಜಾಗದಲ್ಲಿ 3 ಹಾಕಿದ್ದೀನಿ, ಮೈನಸ್ 5 ಇಸ್ ಈಕ್ವಲ್ ಟು ಇದನ್ನೇನು ಟೋಟಲಿ 0 ಆಗುತ್ತೆ, ಎ ಇಂಟು 0 ಪ್ಲಸ್ ಬಿ ಇಂಟು 3 ಮೈನಸ್ 2. ಎಲ್ಲ ಕಡೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಕಡೆ ಏನು ರಿಪ್ಲೇಸ್ ಮಾಡಬೇಕು, 3ನ ರಿಪ್ಲೇಸ್ ಮಾಡಬೇಕು. ಯಾಕೆ 3ನೇ ಬರಿಬೇಕು, ಯಾಕಂದರೆ ಅಟ್ಲೀಸ್ಟ್ ಒಂದಾದರೂ 0 ಆದರೆ, ನನಗೆ ಒಂದು ಕಾನ್ಸ್ಟೆಂಟ್ 0 ಆದರೆ ಬರೀ ಒಂದೇ ಒಂದು ಕಾನ್ಸ್ಟೆಂಟ್ ಉಳಿದ್ರೆ ಆರಾಮಾಗಿ ಮಾಡ್ಬೋದು ನಾನು, ಹೌದಲ್ವಾ? ರೈಟ್.
ಸೊ ಈ ಪಾರ್ಟ್ ಇನ್ನೇನು 0 ಆಯಿತು. 5 3 is 15, 15 minus 5 10. ಓಕೆ, ಇಸ್ ಈಕ್ವಲ್ ಟು ಇದೇನೇನು 0, b ಇಂಟು 3 minus 2 1 ಇಸ್ ಈಕ್ವಲ್ ಟು b. ಅಲ್ಲಿಗೆ b ವ್ಯಾಲ್ಯೂ ಏನು ಸಿಕ್ತು ನನಗೆ? ಐ ಗಾಟ್ ಇಟ್ ಪ್ಲಸ್ 10. ಸೈನ್ಸು ಕೂಡ ಸ್ವಲ್ಪ ಎಚ್ಚರ ಇರಬೇಕು. ಓಕೆ, 10 ಸಿಕ್ತು. ಈಗ ಈ 10 ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಲ್ಲ, ಯಾಕಂದರೆ ಈ ಮೆಥಡ್ ನಮಗೆ ಈಸಿ ಆಗ್ತಾ ಇರೋದ್ರಿಂದ ನಾವೇನು ಮಾಡೋಣ, ಈಗ ನನಗೆ ಏನು ಬೇಕು? ಬಿ ವ್ಯಾಲ್ಯೂ ಸಿಕ್ತು. ಎ ವ್ಯಾಲ್ಯೂ ಬೇಕು ಅಂದರೆ ಈ ಬಿ ವ್ಯಾಲ್ಯೂ ಜೊತೆ ಇರೋದೆಲ್ಲ 0 ಆಗ್ಬೇಕು ತಾನೆ. ಇದು 0 ಯಾವಾಗ ಆಗುತ್ತೆ? ಎಕ್ಸ್ ವ್ಯಾಲ್ಯೂ 2 ತಗೊಂಡ್ರೆ 2 minus 2 0 ಆಗುತ್ತೆ. ರೈಟ್, ದಟ್ಸ್ ವೈ ವಾಟ್ ಐ ವಿಲ್ ಡೂ, put x is equal to 2, then what will I get? 5 into 2, x ಎಲ್ಲೆಲ್ಲಿದೆ ಅಲ್ಲೆಲ್ಲ 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. minus 5, a 2 minus 3 plus b 2 minus 2. what is this value? This value 2 minus 2 0, 0 into b 0, 0 into anything 0 ನೇ ಆಗುತ್ತೆ. ಬಿಟ್ಟಾಕಿ 5 2s 10 minus 5 is equal to a into 3 minus 2 ಅಂದರೆ minus 1. 10 minus 5 5 is equal to minus a. therefore a is equal to ಎಷ್ಟು ಸಿಕ್ತು? minus 5 ಸಿಕ್ತು. ಐ ಹೋಪ್ ಸೊ ಅರ್ಥ ಆಗಿದೆ ನಿಮಗೆ ವ್ಯಾಲ್ಯೂ. ಓಕೆ, ಸೊ ಅಲ್ಲಿಗೆ ನಿಮ್ಮ ಟೋಟಲ್ ಕ್ವಶನ್ ಇತ್ತಲ್ಲ ಸ್ಟಾರ್ಟಿಂಗಲ್ಲಿ ಕ್ವಶನ್ ನೀವು ಈ ರೀತಿ ಬ್ರೇಕ್ ಡೌನ್ ಮಾಡಿದ್ರಲ್ಲ, ಇದೇನಾ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದು? ಹೌದು, ಇಲ್ಲಿ ಬ್ರೇಕ್ ಡೌನ್ ಮಾಡಿದ್ರಲ್ಲ, ಇದನ್ನು ಈಗ ಸಿಂಪ್ಲಿಫೈ ಮಾಡಿಬಿಟ್ಟಿದ್ದೀನಿ. ಈಗ ಇಂಟಿಗ್ರೇಟ್ ಮಾಡೋದು ತುಂಬ ಈಸಿ ಇದೆ, ಹೌದಾ? ಸೊ ಈಗೇನಾಗುತ್ತೆ ನೋಡಿ, ಇದನ್ನು ಈ ಥರ ಪಾರ್ಷಿಯಲ್ ಫ್ರ್ಯಾಕ್ಷನ್ಸಿಗೆ ಬ್ರೇಕ್ ಡೌನ್ ಮಾಡಿದಾಗ ನನಗೆ ಗೊತ್ತಾಯಿತು, ಈ ಎ ವ್ಯಾಲ್ಯೂ ಬಂದುಬಿಟ್ಟು minus 5 ಆಗುತ್ತೆ, ಬಿ ವ್ಯಾಲ್ಯೂ ಬಂದುಬಿಟ್ಟು ಪ್ಲಸ್ 10 ಆಗುತ್ತೆ. ಓಕೆ, ಸೊ ಓವರ್ ಆಲ್ ನನ್ನ ಕ್ವಶನ್ ಏನಿತ್ತಲ್ಲ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಇದೇನಿತ್ತಲ್ಲ ಇಂಪ್ರಾಪರ್ ಇರೋದನ್ನು ನಾನು ಫಸ್ಟ್ ಪ್ರಾಪರಿಗೆ ಕನ್ವರ್ಟ್ ಮಾಡಿದಾಗ ಅಲ್ಲಿ ನನಗೆ 1 ಸಿಕ್ತು. ನೆಕ್ಸ್ಟ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಜಾಗದಲ್ಲಿ ಎ ವ್ಯಾಲ್ಯೂ ಸಿಕ್ತು. ಈಗ 10 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಸಿಕ್ತು. ಈಗ ಇಂಟಿಗ್ರೇಟ್ ಮಾಡೋದು ಈಸಿ ಇದೆ, ರೈಟ್? ಈಗ ಏನು ಮಾಡೋದು ಈಸಿ ಇದೆ? ಇಂಟಿಗ್ರೇಟ್ ನಾವು, ವೆರಿ ಈಸಿ. ಇಂಟಿಗ್ರೇಷನ್ ಡಿ ಎಕ್ಸ್, ಇಂಟಿಗ್ರೇಷನ್ dx, ಇಂಟಿಗ್ರೇಷನ್ dx, ಸಿಂಪಲ್. ಸೊ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ? ಎಕ್ಸ್ ಮೈನಸ್ 5 ಕಾನ್ಸ್ಟೆಂಟ್ ಹೊರಗೆ ಬರೀರಿ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಮೈನಸ್ 2 ಏನಾಗುತ್ತೆ? ನೀವು ಬೇಕಿದ್ರೆ ಎಕ್ಸ್ ಮೈನಸ್ 2ನ ಏನಂತ ತಗೋಬೋದು? ಟಿ ಅಂತ ತಗೋಬೋದು, ಅಥವಾ ಡೈರೆಕ್ಟಾಗಿ ಗೊತ್ತಿದ್ರೆ ಲೀನಿಯರಿಗೆ ತೊಂದರೆ ಆಗೋದಿಲ್ಲ, ಸೊ ಡೈರೆಕ್ಟಾಗಿ ಬರೀರಿ. ಬಟ್ ನೆನಪಿರಲಿ, 2 ಮೈನಸ್ ಎಕ್ಸ್ ಇದ್ದರೆ ಅಲ್ಲಿ minus 1 ಬರುತ್ತೆ, ನೆನಪಿರಲಿ. ಓಕೆ, ಎಕ್ಸ್ ಮೈನಸ್ 2 ಇದ್ದರೆ ಪ್ರಾಬ್ಲಮ್ ಇಲ್ಲ. ಇದು ಟಿ ತಗೊಂತೀರಾ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಸೊ 1/t ಅಂದರೆ ಲಾಗ್ ಟಿ, ಟಿನ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಲಾಗ್ ಮಾಡ್ ಟಿಗೆ ಟಿ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇ ಬರುತ್ತೆ. ಬಟ್ ಇದೇ ಇಲ್ಲಿ 2 ಮೈನಸ್ ಎಕ್ಸ್ ಇದ್ದಿದ್ರೆ ಏನಾಗೋದು? ನಾನು ಟಿ ಈಸ್ ಈಕ್ವಲ್ ಟು 2 ಮೈನಸ್ ಎಕ್ಸ್ ತೊಗೊಂಡ್ರೆ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಡಿ ಎಕ್ಸ್ ಬರ್ತದೆ. ಈ ಮೈನಸ್ ಸೈನ್ನ ಮರೆಯಂಗಿಲ್ಲ ಅವಾಗ. ಅದಕ್ಕೆ ಎಕ್ಸ್ ಮೈನಸ್ 2 ಎಕ್ಸು ಫಸ್ಟ್ ಇದ್ದರೆ ನೀವು ಏನು ಮಾಡಿ, ಡೈರೆಕ್ಟಾಗಿ ಬರೀರಿ. ಇಲ್ಲ ಅಂತಂದರೆ ಸ್ವಲ್ಪ ಅಲರ್ಟ್ ಆಗಿರ್ರಿ. ಓಕೆ, ನೆಕ್ಸ್ಟ್ 10 ಕಾನ್ಸ್ಟೆಂಟ್ ಹೊರಗೆ 1 ಬೈ ಎಕ್ಸ್ ಮೈನಸ್ 3 ಅಂದರೆ ಲಾಗ್ ಮಾಡ್ ಎಕ್ಸ್ ಮೈನಸ್ 3 ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್. ಇನ್ನೂ ಸಿಂಪ್ಲಿಫೈ ಮಾಡ್ತೀರಾ ಅಂದರೆ 10 5 ಓಕೆ, ಸಿಂಪ್ಲಿಫೈ ಆಗಲ್ಲ, ಬಿಟ್ಟಾಕಿ. ರೈಟ್, ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಸಿ ಎಷ್ಟು ಈಸಿ, ಒಂದೇ ಸ್ಟೆಪ್ಪಾಗಿ ಇಂಟಿಗ್ರೇಷನ್ ಮಾಡಿದೆ. ಯಾಕೆ ಅಂತಂದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸಿಗೆ ನಾನು ಬ್ರೇಕ್ ಡೌನ್ ಮಾಡಿದ್ದಕ್ಕೆ. ಇಲ್ಲ ಅಂತಂದರೆ ಇದನ್ನು ಡೈರೆಕ್ಟಾಗಿ ಮಾಡಿ ಅಂದರೆ ಅದು ಏನು ಆಲ್ಮೋಸ್ಟ್ ಐ ಥಿಂಕ್ 4 to 5 pages ಪ್ರೂಫ್ ಆಗುತ್ತೆ. ಇದು ಹೈಯರ್ ಸ್ಟಡೀಸಲ್ಲಿ ನೀವು ಅಂದರೆ ನಾರ್ಮಲ್ ಕೆಲವೊಂದು ಮೆಥಡ್ಸಿಂದ ನಾನು ಮಾಡೋಕ್ಕೆ ಹೋದರೆ 4 to 5 pages ಪ್ರೂಫ್. ಬಟ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಇಟ್ ಮೇಕ್ಸ್ ಇಟ್ ಸಿಂಪಲ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದಾವೆ ಎಕ್ಸಸೈಸಲ್ಲಿ, ದಯವಿಟ್ಟು ನೀವು ಟ್ರೈ ಮಾಡಿ. ಓಕೆ, ಬರಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ ಎಕ್ಸಸೈಸ್ ಪ್ರಾಬ್ಲಮ್ಸ್ನ. ರೈಟ್, ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸಿಗೆ ಫಸ್ಟು, ಬೇರೆ ಏನು ಮಾಡ್ತಿರೋ ಬಿಡ್ತಿರೋ ಫ್ರೆಂಡ್ಸಿಗೆ ಫಸ್ಟು ಶೇರ್ ಮಾಡಿ. ಅರ್ಥ ಆಯ್ತಲ್ಲ? ಯಾರಿಗೆ ನೀಡಿದೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ. ಓಕೆ, ಎಕ್ಸಾಮ್ ಬಂದಾಗ ಅವಾಗ ಕೂತ್ಕೊಂಡು 1 hour ಲೆಕ್ಚರ್ಸು ನೋಡೋಕ್ಕಾಗೋದಿಲ್ಲ, ಪ್ಯಾನಿಕ್ ಆಗಿರ್ತೀರ. ಓಕೆ, ಆವಾಗ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಬೆಟರ್ ಈಗಿಂದನೇ ಚೆನ್ನಾಗಿ ಓದ್ಕೊಳ್ರಿ. ಅರ್ಥ ಆಯ್ತಲ್ಲ? ರೈಟ್, ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ. ನಿಮಗೆ ವಾಟ್ಸ್ ಯುವರ್ ಒಪಿನಿಯನ್, ಲೈಕ್ ಎಲ್ಲಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಯಿತಾ ಏನಾದರೂ ಇದ್ದರೆ ಅದನ್ನು ಕೆಳಗಡೆ ಮೆನ್ಷನ್ ಮಾಡ್ಬೋದು, ವಿತ್ ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಮೀ ಟು ಐಡೆಂಟಿಫೈ. ಓಕೆ, ಇಲ್ಲ ಅಂತ ನಾನು ಹುಡುಕ್ಬೇಕಾದ್ರೆ ಅದು ಯಾವುದು ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೇಳಿದ್ರು ಫುಲ್ ವಿಡಿಯೋ ಲೆಕ್ಚರಲ್ಲಿ ಎಲ್ಲೈತೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ನಾನು ಹುಡುಕ್ಬೇಕಾಗುತ್ತೆ. ಸೊ ಆ ಥರ ಆಗೋದು ಬೇಡ, ನೀವು ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿ. ಓಕೆ, ಆ್ಯಂಡ್ ನಿಮ್ಮ ಒಪಿನಿಯನ್ಸ್ನ ದಯವಿಟ್ಟು ಕೆಳಗಡೆ ಮೆನ್ಷನ್ ಮಾಡಿ. ನೀವು ಎಷ್ಟು ಜಾಸ್ತಿ ಕಾಮೆಂಟ್ಸ್ ಮಾಡ್ತೀರೋ ಅಷ್ಟು ಜಾಸ್ತಿ ನನಗೆ ಮೋಟಿವೇಶನ್ ಸಿಗುತ್ತೆ.
ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕಾಮೆಂಟ್ಸ್ ಜಾಸ್ತಿ ಬಂದಾಗ ಸ್ವಲ್ಪ ಏನಂದರೆ ಎಂಥ ಬ್ಯುಸಿ ಶೆಡ್ಯೂಲ್ ಇದ್ರೂ ಪಾಠ ಮಾಡಬೇಕು ಅಂತ ಅನಿಸುತ್ತೆ. ಏನೂ ಕಾಮೆಂಟ್ಸ್ ಇಲ್ಲ, ನಾನು ಮಾಡ್ತಾ ಇರೋ ಲೆಕ್ಚರ್ಸು ಒಪಿನಿಯನ್ನೇ ಸಿಗೋಂಗಿಲ್ಲ, ಯಾರಿಗಾದ್ರೂ ಹೆಲ್ಪ್ ಆಗ್ತಿದೆಯೋ ಇಲ್ಲೋ ಒಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಓಕೆ, ಅದು ಇಟ್ ಈಸ್ ನಾರ್ಮಲ್ ಹ್ಯೂಮನ್ ಸೈಕಾಲಜಿ, ರೈಟ್? ಸೊ ಹಾಗಾಗಿ ವಿಡಿಯೋನ ಲೈಕು, ಕಾಮೆಂಟು ಮತ್ತು ಹೈಪ್ ಅನ್ನೋದು ಹೊಸ ಆಪ್ಷನ್ ಇದೆ, ಅದನ್ನು ಕೂಡ ಪ್ಲೀಸ್ ಗಿವ್ ಮೀ ಸಮ್ ಪಾಯಿಂಟ್ಸ್ ದೇರ್. ಆಲ್ ರೈಟ್, ಹೈಪ್ ಮೇಲ್ಗಡೆ ಟ್ಯಾಪ್ ಮಾಡಿ, ಅಲ್ಲಿಗೆ ಅದು ಕೂಡ ಹೆಲ್ಪ್ ಆಗುತ್ತೆ. ಯೂಟ್ಯೂಬಿಗೆ ಅದು ಆ್ಯಕ್ಚುಲಿ ಏನಂದರೆ ಒಂದು ಮೆಸೇಜ್ ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ ಯೂಟ್ಯೂಬ್ ಅವರಿಗೆ, ಬಟ್ ಯಾರಾದರೂ ಸ್ಟೂಡೆಂಟ್ ಇಷ್ಟಪಡ್ತಿದ್ದಾರೆ, ಲೈಕ್ಸ್ ಕೊಡ್ತಿದ್ದಾರೆ ಅಂದರೆ ಅವರಿಗೆ ಗೊತ್ತಾಗುತ್ತೆ ಕಂಟೆಂಟ್ ವ್ಯಾಲಿಡ್ ಇದೆ, ಅದಕ್ಕೆ ಮುಂದೆ ಫಾರ್ವರ್ಡ್ ಮಾಡಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ, ಇನ್ನೂ ರೆಕಮೆಂಡ್ ಮಾಡ್ತಾರೆ ಜಾಸ್ತಿ ಜನಕ್ಕೆ, ಆವಾಗ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಸೊ ದ್ಯಾಟ್ಸ್ ಇಟ್, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.